ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಕ್ಪ್ರದಾಗಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂಗುಷ್ಟಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವೀತ್ತದಾ. ಸ್ವಸ್ತಿ ಅಸ್ತು. ಕಾಸರಗೋಡಿನ ವಿಷ್ಣುಮಂಗಲ ದೇವಾಲಯ. ಆ ದೇವಾಲಯದಲ್ಲಿ ಅಚ್ಯುತ ಪ್ರೇಕ್ಷರಿಂದ ಸಹಿತರಾಗಿ ಆನಂದ ತೀರ್ಥರು ಸಂಚಾರತ್ವೇನ ಅಲ್ಲಿಗೆ ಬಂದಾಗ ದೇವಪೂಜಾದಿಗಳನ್ನು ಸಲ್ಲಿಸಿದಾಗ ಸ್ಥಳೀಕರಾದ ಒಬ್ಬ ಗೃಹಸ್ಥ ಅವರಿಗೆ ಭಿಕ್ಷೆಯನ್ನು ನೀಡೋಣ ಅಂತ ಹೇಳಿ ಚೆನ್ನಾಗಿ ಭೋಜನವನ್ನು ಮಾಡಿಸಿದ್ದಾನೆ. ಉಂಡ ಮೇಲೆ ಯಜಮಾನನಿಗೆ ಒಂದು ಅನಿಸ್ತಂತೆ, ಇವರನ್ನ ಪರೀಕ್ಷೆ ಮಾಡೋಣ ಅಂತ ಬುದ್ಧಿ ಬಂತಂತೆ. ಆ ಬುದ್ಧಿ ಬಂದದ್ದು ವಾಯುದೇವರಿಂದಲೇನೆ, ಪ್ರೇರಕರವರೇ. ಏನಂತ ಬುದ್ಧಿ ಬಂತವನಿಗೆ ಅಂದರೆ, ಇವರು ಬಹುಭಕ್ತೃಗಳಂತೆ. ಯಾರ್ದೋ ಅವ್ರದ್ದು ಇವ್ರದ್ದು ಮಾತು ಕರ್ಣೋಪಕರಣಗಳಿಂದ ಬಂದಿತ್ತು. ಇವರು ಬೇಕಾದಷ್ಟು ತಿಂತಾರಂತೆ, ತಿನ್ನೋದಲ್ಲದೆ ತಿಂದದ್ದನ್ನೆಲ್ಲ ಅರಗಿಸ್ಕೊಳ್ತಾರಂತೆ. ಹಾಗಾದರೆ ನೋಡೇ ಬಿಡೋಣ ಅಂತ ಅನಿಸ್ತಂತೆ ಅವನಿಗೆ. ಪ್ರಾತ್ಯಕ್ಷಿಕೆ ಕಣ್ಣಾರೆ ಕಾಣೋಣ ಅಂತ ಅನಿಸ್ತವನಿಗೆ. ಬಾಳೆಹಣ್ಣು ತಂದಿಟ್ಟ. ನಿನ್ನೆ ಕೇಳಿದೆವು, ಬಾಳೆಹಣ್ಣು ತಂದಿಟ್ಟು ಇದು ನಿಮ್ಮ ಸ್ವೀಕಾರಕ್ಕೆ ಅಂತ ಹೇಳಿದಾಗ ಆಚಾರ್ಯರು ಅನೇನ ನಿರ್ಯತ್ನಮವಪ್ತ ವಿಸ್ಮಯ, ಏನೇನು ಆಯಾಸವಿಲ್ಲದೆ ಬಾಳೆಹಣ್ಣು ತಿಂತಾ ಹೋದರು. 200ಕ್ಕೂ ಮಿಗಿಲಾದ ಬಾಳೆಹಣ್ಣನ್ನು ತಿಂದರು ಅಂತ ಹೇಳಿಬಿಟ್ರು ನಾರಾಯಣ ಪಂಡಿತಾಚಾರ್ಯ.
ಇವರು ತಿಂತಾ ಇರೋದನ್ನ ನೋಡಿದ ಗುರುಗಳು ಮನಸ್ಸಿನಲ್ಲಿ ಒಳುಕಿ ಕೈ ಹಿಡಿದು ಏಕಾಂತದಲ್ಲಿ ಕರ್ಕೊಂಡು ಹೋಗಿ, ಏನು ಸಮಾಚಾರ ಇದೆ ನಿಮ್ಮದು? ನಾನೇ ಎಣಿಸಿದ್ದೇನೆ, ಒಂದು ಗೊನೆ ಬಾಳೆಹಣ್ಣು ಸ್ವಚ್ಛ ಮಾಡಿಬಿಟ್ರೆ. ಭಿಕ್ಷಾವಸಾನೆ ದ್ವಿಶತಾಧಿಕೈಹಿ ಫಲೈಹಿ, ಅದು ಹೊಟ್ಟೆ ತುಂಬ ಊಟ ಆದಮೇಲೆ. ಏನೋ ಊಟಕ್ಕೆ ಹಾಕಿದ್ದಿಲ್ಲ, ಮೊದಲು ತಗೊಂಡ್ರಿ ಅಂದರೆ ಹ್ಞೂ ಅನ್ಬಹುದು. ಕೆಲವರು ಊಟಕ್ಕಿಂತ ಮೊದಲು ತಗೊಳ್ತಿರ್ತಾರೆ, ಊಟಕ್ಕೆ ಕೂತಾಗ ಸುಮ್ಮನೆ ಎಲಿನ ಹೀಗೆ ಅನ್ಬಂದ್ಬಿಡ್ತಿರ್ತಾರೆ. ಹೌದಿಲ್ಲ ಗೊತ್ತು, ಹಿಂಗೆ ಅನ್ಬಂದ್ಬಿಡ್ತಿರ್ತಾರೆ. ಕೆಲವರು ಮೊದಲು ಏನು ತಗೊಳ್ಳೋದಿಲ್ಲ, ಊಟಕ್ಕೆ ಕೂತಾಗ ಚಂದ ಬಾಳೆದಲ್ಲಿ ಸ್ವಚ್ಛ ಮಾಡಿ ಬಂದ್ಬಿಡ್ತಾರೆ. ಹಾಗಿದ್ದಾಗ ಇದೇನಿದು? ಪ್ರಾಯ ನಿಮ್ದು ಊಟ ಆದಮೇಲೆ ಇಷ್ಟು ತಗೊಳ್ಳೋದು ನೋಡಿದ್ರೆ ಭಯ ಆಗ್ತದೆ. ಸುಚಿತ್ಯ ಸತ್ಯಂ ವದತಾದ್ ಭವಾನಿತಿ, ಸತ್ಯ ಹೇಳ್ಬೇಕು ನೀವು, ಆಚಾರ್ಯರಿಗೆ ಸತ್ಯ ಹೇಳ್ಬೇಕು ನೀವು ಅಂತ ಹೇಳಿದ್ರಂತೆ ಗುರುಗಳು. 32ನೇ ಶ್ಲೋಕದ ಕೊನೆ ಸಾಲು, ಸುಚಿತ್ಯ ಸತ್ಯಂ ವದತಾದ್ ಭವಾನಿತಿ. ನೀವು ಸತ್ಯ ಹೇಳ್ರಿ ಅಂದರೆ ಒಂದು ಅರ್ಥ ಮಾಡಿಕೊಳ್ಬೇಕು. ಋಜುಗಣಸ್ಥರು ಸುಳ್ಳು ಹೇಳೋ ಪ್ರಸಂಗವೇ ಇಲ್ಲ. ನ ಭಾರತೀ ಮೆಂಗ ಮೃಷೋಪಲಕ್ಷತೆ, ಭಾಗವತ ದ್ವಿತೀಯ ಸ್ಕಂದಲ್ಲಿ ಹೇಳುವಾಗ ಬ್ರಹ್ಮದೇವರಂತಾರೆ, ನಾನು ಎಂದೂ ಜನ್ಮದಲ್ಲಿ ಸುಳ್ಳಾಡಿಲ್ಲ. ಮತ್ತೆ ಸತ್ಯ ಹೇಳಬೇಕು ಅಂತ ಗುರುಗಳಂದರೆ ಅವರು ಎಂದೂ ಸುಳ್ಳು ಹೇಳೋವರೇ ಅಲ್ಲ. ಅದು ಹೆಂಗಿತ್ತು ಪ್ರಶ್ನೆ ಅಂದರೆ, ಕೃಷ್ಣ ಮಣ್ಣು ತಿಂದು ಬಂದಾಗ ಅವರಮ್ಮ ಯಶೋದೆ ಕೇಳಿದ್ದಲ್ಲ, ಕರೆ ಹೇಳು ಮಣ್ಣು ತಿಂದೀಯಾ, ಕರೆ ಹೇಳು ಮಣ್ಣು ತಿಂದೀಯಾ ಅಂತ ಹ್ಯಾಕೆ ಕೇಳಿದ್ದಲ್ಲ, ಹಾಗಿತ್ತು ಪ್ರಶ್ನೆ ಇದು. ಅಲ್ಲಿಯೂ ಕೃಷ್ಣನಿಗೆ ಕೇಳಿದಂತೆ, ಸತ್ಯ ಹೇಳಿ ನೀನು ಅಂತ. ಕೃಷ್ಣ ಎಂದಾದರೂ ಸುಳ್ಳು ಹೇಳಿದ್ದಾನ? ಅವನು ಹೇಳಿದ ಸುಳ್ಳು ಅಂತ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಅವನು ಹೇಳಿದ್ದೇ ಸುಳ್ಳು ಅಂತಾದರೆ ಇನ್ನು ಜಗತ್ತಿನಲ್ಲಿ ಯಾರು ಹೇಳಿದ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇದೆ? ಆದರೂ ಅವರಮ್ಮ ಬಂದು ಕೇಳಿದ್ದಲ್ಲ, ಖರೆ ಹೇಳು ಮಣ್ಣು ತಿಂದೀಯಾ ಅಂತ ಹೇಳಿ ಬಾಯಿ ತೆಗೆದು ತೋರಿಸ್ಬಿಟ್ಟ. ಅವನು ಹೇಳಲೇ ಇಲ್ಲ. ಸುಮ್ಮನೆ ಯಾಕೆ ಬೇಕು, ಹೇಳಿ ಏನು ಮಾಡಬೇಕು, ನೀವೇ ವ್ಯಾಖ್ಯಾನ ಮಾಡಿಕೊಡ್ರಿ, ಏನು ಮನಸ್ಸಿಗೆ ಬರ್ತದೆ ಅಂತ ಹೇಳ್ಬಿಟ್ಬಿಟ್ಟ ಅವನು. ಹಾಗೆ ಸುಚಿತ್ಯ ಸತ್ಯಂ ವದತಾದ್ಭವಾನಿತಿ, ಇಲ್ಲಿ ಸತ್ಯ ಅಂದರೆ ರಹಸ್ಯ, ಮುಚ್ಚು. ಅದು ಏನು ನೀವು ರಹಸ್ಯ ಅದು ಹೇಳ್ರಿ, ನೀವು ಹೆಂಗೆ ತಿಂದು ಅಡಗಿಸ್ಕೊಂಡ್ರಿ ಅದನ್ನು ಹೇಳ್ರಿ ನನಗೆ. ಯಾಕೆ ಅಂದರೆ ತಿಂದಾದ ಮೇಲೆ ಹೊಟ್ಟೆ ಒಂದು ಅಂಗುಲ ಮುಂದೆ ಬಂದಿಲ್ಲ, ಅಷ್ಟೇ ಇದೆ. ಹೊಟ್ಟೆ ಹೇಗಿತ್ತು ಹಂಗೇ ಇದೆ, ಅದೇ ಆಶ್ಚರ್ಯ. ಹೋಗ್ಲಿ, ತಿಂದಾದ್ಮೇಲೆ ಆಯಾಸ ಆಗಿದೆಯಾ, ಮುಖದಲ್ಲಿ ಏನಾದರೂ ವಿಕಾರ ಇದೆಯಾ ಅಂದರೆ ಮುಖದಲ್ಲೂ ವಿಕಾರ ಇಲ್ಲ. ಹಾಗಿದ್ರೆ ಅದನ್ನು ಹೆಂಗೆ ತಿಂದು ಜೀರ್ಣ ಮಾಡಿಕೊಂಡ್ರಿ, ಆ ರಹಸ್ಯ ಏನು ಹೇಳ್ರಿ ಅಂತ ಕೇಳಿದ್ರು. ನಿನ್ನೆ ಕೊನೆಯಲ್ಲಿ ಈ ಮಾತು ಹೇಳಿದ್ದೆ. ಇವತ್ತು 33ನೇ ಶ್ಲೋಕ ಪ್ರಾರಂಭ. ಆಗ ಆಚಾರ್ಯ ರಹಸ್ಯ ಬಾಯ್ಬಿಟ್ರಂತೆ. ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶ ಚೇತ ಇತಿ ಸೊಬ್ರವಿತ್ತದ. ನಿಮ್ಮೆಲ್ಲರ ಹೊಟ್ಟೆಯಲ್ಲಿ ಅಗ್ನಿ ಇದ್ದಾನೆ, ನನ್ನ ಹೊಟ್ಟೆಯಲ್ಲೂ ಅಗ್ನಿ ಇದ್ದಾನೆ. ಯಾವ ಅಗ್ನಿ? ತಿಂದ ಆಹಾರವನ್ನು ಜೀರ್ಣ ಮಾಡುವುದಕ್ಕೆ ಅಂತ ಪ್ರತ್ಯೇಕ ಅಗ್ನಿ ಇದ್ದಾನೆ. ನಿಮಗೆಲ್ಲ ಎಷ್ಟಿದ್ದಾನೆ ಅಂತ ಕೇಳಿದ್ರೆ ಒಂದು ಸಾಸ್ವಿ ಕಾಳಿನಷ್ಟು ಇದ್ದಾನಂತೆ. ಆಚಾರ್ಯರಂತಾರೆ, ನಮಗೆಲ್ಲ ಎಷ್ಟು ಶಾಸ್ತ್ರ ಹೇಳ್ತದೆ, ನಮಗೆಲ್ಲ ಎಷ್ಟಿದ್ದಾನೆ ಅಂದರೆ ಒಂದು ಸಾಸ್ವಿ ಕಾಳಿನಷ್ಟೇ ಇದ್ದಾನಂತೆ. ಅಷ್ಟಿದ್ರೇನೇ ತ್ರಿಕಾಲ ಭೋಜನ. ಪ್ರಾತಃ ಕಾಲ ಭೋಜನಂ ಕರಿಷ್ಯೆ, ಮಾಧ್ಯಾಹ್ನಿಕಂ ಕರಿಷ್ಯೆ, ಸಾಯಂಕಾಲೆ ಚಾಯಂ ಚೂಡಾಂ ಸ್ವೀಕರಿಷ್ಯೆ ಅಂತ ಮೂರು ಹೊತ್ತು. ಏನಿದು? ಬರೇ ಸಾಸ್ವಿ ಕಾಳಿನಷ್ಟಿದ್ರೇನೆ ಈ ಪ್ರಸಂಗ. ಇನ್ನೇನಾದರೂ ಸ್ವಲ್ಪ ಅಳತಿ ಜಾಸ್ತಿ ಆಗಿದ್ರೆ ಪರಿಸ್ಥಿತಿ ಏನಿರಬೇಡ. ಎಷ್ಟು ಹಸಿವೆ ಆಗುತ್ತೆ ನಮಗೆ. 3 ಗಂಟೆ ಕಳೆದಿರೋದಿಲ್ಲ ತಿಂದು, ಮತ್ತೆ ತಟ್ಟಿ ಹಿಡಿತೀವಿ ಏನಾದರೂ ಕೊಡ್ರಿ ಅಂತ ಹೇಳಿ. ಒಳಗಿದ್ದವನು ಇಷ್ಟು ಕೆಲಸ ಮಾಡ್ತಿರ್ತಾನೆ. ಆದರೆ ಆಚಾರ್ಯ ಹೊಟ್ಟೆಯಲ್ಲಿ ಇದ್ದವನು ಎಷ್ಟು ಅಂದರೆ ಅಂಗುಷ್ಠ ಮಾತ್ರಂ, ಹೆಬ್ಬೆರಳಿನ ಅಳತೆ ಅಂತ. ಹೆಬ್ಬೆರಳು ಎಷ್ಟಿದೆ? ಹೆಬ್ಬೆರಳಿನ ಅಳತೆ ಎಷ್ಟಿದೆ ನೋಡ್ಕೊಳ್ರಿ. ಇಷ್ಟಿದೆ ಅಂತ ಹೇಳ್ತೀವಲ್ಲ ನಾವು, ಹೆಬ್ಬೆರಳಿನ ಅಳತೆ. ಇದು ನಮ್ಮ ಹೆಬ್ಬೆರಳು ರೀ, ಈ ಅಳತೆ ಹೇಳಬಾರ್ದು. ಮತ್ತೆ ನಾವೆಲ್ಲ ಹೆಂಗೆ ಲೆಕ್ಕ ಹಾಕ್ತೀವಿ ಅಂದರೆ ಹೆಬ್ಬೆರಳಿನ ಅಳತೆ ಅಂದ್ಕೊಂಡು ಈ ಹೆಬ್ಬೆರಳು ಅಂತೀವಿ, ಹಂಗನಬಾರ್ದು. ಅವರ ಹೆಬ್ಬೆರಳಿನ ಅಳತೆ ಹೇಳಬೇಕು ನಾವೀಗ. ಸಾಸಿವೆ ಕಾಳು ಎಲ್ಲರಿಗೂ ಒಂದೇ. ಮತ್ತೆ ನಿಮ್ದೊಂದು ಸಾಸಿವೆ ಬೇರೆ, ನಮ್ದೊಂದು ಸಾಸಿವೆ ಬೇರೆ. ಅಲ್ಲಿಗೆ ಬರೋದಿಲ್ಲ ನೋಡ್ರಿ, ಅಲ್ಲಿಗೆ ಬರೋದಿಲ್ಲ ನೋಡಿ. ಸಾಸಿವೆ ಕಾಳು, ಅದಕ್ಕೆ ನಮ್ದು ಹೇಳುವಾಗ ಸಾಸಿವೆ ಕಾಳು ಹೇಳಿದ್ದು ನಾನು. ಈಗ ಹೇಳುವ ಆಚಾರದ ಹೇಳುವಾಗ ಹೆಬ್ಬೆರಳು ಅಳತೆ. ಯಾರ ಹೆಬ್ಬೆರಳು? ನಮ್ಮ ಹೆಬ್ಬೆರಳಲ್ಲ, ಅವ್ರ ಹೆಬ್ಬೆರಳು.
96 ಅಂಗುಲ ದೇಹದ ಹೆಬ್ಬೆರಳು ಎಷ್ಟಿರಬೇಕು ಅಷ್ಟು, ಅದಕ್ಕೆ ಹೊಂದುವಂಥ ಹೆಬ್ಬೆರಳು. ಹಾಗಾಗಿ ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ, ನನ್ನ ಹೆಬ್ಬೆರಳಿನ ಅಳತೆ ಗಾತ್ರದ ಅಗ್ನಿ ಹೊಟ್ಟೆಯಲ್ಲಿದ್ದಾನಂತ. ಆಶ್ಚರ್ಯ ಆಗತ್ತೆ ಇದನ್ನೆಲ್ಲ ಹೇಳಿದರೆ. ಆಚಾರ್ಯರು ತಮ್ಮ ಉದರ ಸಾಮರ್ಥ್ಯವನ್ನು ಪ್ರಕಟ ಮಾಡಿಬಿಟ್ರು. ತಮ್ಮದೇನು ಒಳಗೆ ಶಕ್ತಿ ಇದೆ ಆ ಸಾಮರ್ಥ್ಯವನ್ನು ಹೇಳಿಕೊಂಡ್ಬಿಟ್ರು. ನನ್ನ ಹೊಟ್ಟೆಯಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಅಂಗುಷ್ಟ ಮಾತ್ರ. ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವ ಅಂತ ಒಂದು ಸೂತ್ರ ಇದೆ. ಅಲ್ಲಿ ಹೇಳುವಾಗ ದೇವರು ಎಷ್ಟು ರೂಪದಿಂದ ನಮ್ಮಲ್ಲಿ ಇದ್ದಾನೆ, ಹೇಗಿದ್ದಾನೆ ಅಂತ ಹೇಳುವಾಗ ಅಂಗುಷ್ಟ ಅಂತ ಹೇಳ್ತಾರೆ. ಆ ಅಳತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ದೇವರಿದ್ದದ್ದು ಈಗೇನು ದೇಹ ಕಾಣ್ತಾ ಇದೆ ನಮ್ಮ ಎದುರಿಗೆ, ಈ ದೇಹದಲ್ಲಿ ಈ ದೇಹದ ಹೆಬ್ಬೆರಳಿನ ಅಳತೆಯಷ್ಟು ಹೃದಯದಲ್ಲಿ ಇದ್ದಾನಂತೆ ಭಗವಂತ. ನಮ್ಮ ಹೃದಯದಲ್ಲಿ ಎಲ್ರಿಗೂ ಅವರವರ ದೇಹದಕ್ಕೆ ತಕ್ಕಂತೆ ಹೆಬ್ಬೆರಳಿನ ಅಳತೆಯಲ್ಲಿ ಅವರವರ ಹೃದಯದಲ್ಲಿ ಇದ್ದಾನೆ. ಜೀವನ ಅಂಗುಷ್ಟ ಎಷ್ಟಿದೆಯಲ್ಲ ಅದರ ಅಳತೆಯಷ್ಟು ಜೀವನ ಸ್ವರೂಪದಲ್ಲಿ ಇದ್ದಾನಂತೆ ಪರಮಾತ್ಮ. ಇದನ್ನ ಅತೃತ್ವಾಧಿಕರಣದಲ್ಲೂ ಹೇಳ್ತಾರೆ, ಮುಂದೆ ವಾಮನಾಧಿಕರಣದಲ್ಲೂ ಹೇಳ್ತಾರೆ. ಆದರೆ ಆಚಾರ್ಯರು ತಿಳಿಸ್ತಾ ಇರೋದು ಜೀರ್ಣ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡಿದ ಅಗ್ನಿ ಅವನು ಹೇಗಿದ್ದಾನೆ ಅಂದರೆ ಅಂಗುಷ್ಟ ಮಾತ್ರ. ಜಠರೇ ಪ್ರತಿಷ್ಠಿತಂ, ಹೆಂಗಿದ್ದಾನೆ ಅಗ್ನಿ ಇದ್ದಾನೆ, ಮಂದಾಗ್ನಿ ಅಲ್ಲ. ಅಗ್ನಿ ಇದ್ದು ಮಂದಾಗ್ನಿ ಆಗ್ಬಿಟ್ಟಿದ್ರೆ ಹಸಿವೆ ಆಗಲ್ಲ. ಈ ಮಂದಾಗ್ನಿ ಅಂತ ಒಂದು ದೋಷ ನೆನ್ಪಿಟ್ಕೊಳ್ರಿ. ಅಗ್ನಿಮಾಂದ್ಯ ಅಂತ ಕರೀತಾರೆ ಅದಕ್ಕೆ. ಅಗ್ನಿಮಾಂದ್ಯ ಆಗ್ಬಿಟ್ಟಿತ್ತು ಅಂದರೆ ಇಷ್ಟು ತಿನ್ನೋದ್ರೊಳಗೆ ಹೊಟ್ಟೆ ತುಂಬಿಡುತ್ತೆ. ಬೇಡ 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 ಆಗಲ್ಲ 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 ಅಂತ. ಈ ಅಗ್ನಿಮಾಂದ್ಯ ಯಾವಾಗ ಆಗತ್ತೆ? ಹೆಚ್ಚು ಉಪವಾಸಗಳನ್ನು ಮಾಡಿದ್ರೆ ಅಗ್ನಿಮಾಂದ್ಯ ಬರ್ತದೆ. ಹೆಚ್ಚು ಉಪವಾಸ, ವರ್ಷಕ್ಕೊಂದು 70-80 ಉಪವಾಸ ಮಾಡಿಬಿಟ್ರೆ, 100 ಗಟ್ಟಲೆ ಉಪವಾಸ ಮಾಡಿಬಿಟ್ರೆ ಅಗ್ನಿಮಾಂದ್ಯ ಬಂದ್ಬಿಡ್ತದೆ. ಈ ವಿಷ್ಣು ಪಂಚಕ ಎಲ್ಲ ಮಾಡಿರ್ತಾರಲ್ಲ, ಭೀಷ್ಮ ಪಂಚಕ ಮಾಡಿರ್ತಾರಲ್ಲ, ಮುಂದಿನ ಇಯರ್ನಲ್ಲಿ ಮುಂದಿನ ವರ್ಷದಲ್ಲಿ ಪರಿಣಾಮ ತೋರಿಸ್ತಿರ್ತದೆ, ಅದು ಅಗ್ನಿಮಾಂದ್ಯ ತೋರಿಸ್ತದೆ. ಹಾಗಾಗಿ ಹೆಚ್ಚು ಉಪವಾಸವನ್ನ ಮಾಡೋದ್ರಿಂದ ಅಗ್ನಿಮಾಂದ್ಯ ಬರ್ತದೆ, ಜಾಜ್ವಲ್ಯಮಾನ ಅಲ್ಲ. ಆದರೆ ಆಚಾರ್ಯರಂತಾರೆ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ, ನನ್ನ ಹೊಟ್ಟೆಯಲ್ಲಿರುವಂಥ ಅಗ್ನಿ ಧಗ 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 ಅಂತ ಇದೆ ಅಂದ್ರು. ಚೆನ್ನಾಗಿ ತುಪ್ಪ ಹಾಕಿದಾಗ ಅಗ್ನಿಕುಂಡದ ಅಗ್ನಿ ಇರ್ತದಲ್ಲ, ನೋಡಿರ್ಬೇಕು. ಹೋಮ ಮಾಡುವಾಗ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂದಾಗ ಹಾಗೆ ಧಗ ಧಗ ಅಂತ ಇರ್ತದಲ್ಲ, ಹಂಗ ಅಗ್ನಿ ಇದ್ದಾನಂತೆ. ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ. ಅಲ್ಲಪ್ಪ, ಇಂಥ ಅಗ್ನಿ ಇದ್ರೆ ಸದಾ ತಿಂತಿರ್ಬೇಕು ನೀನು. ಯಾಕೆಂದ್ರೆ ಇಂಥ ಅಗ್ನಿಗೆ ಶಾಂತ ಆಗಬೇಕಲ್ಲ ಅದು ಯಾಕೆ ಮಾಡ್ತೀವಿ? ಇಲ್ಲಿಲ್ಲ, ನಿತ್ಯಂ ಹಿತಂ, ನಿತ್ಯದಲ್ಲಿ ನನಗೆ ಹಿತವನ್ನುಂಟು ಮಾಡ್ತದೆ, ನನಗೇನು ತ್ರಾಸ ಕೊಡೋದಿಲ್ಲ. ಮತ್ತೆ ವಿಶ್ವದ ಹಂಚ ವಿತ್ತತಂ, ಆ ಅಗ್ನಿ ಹೇಗಿದ್ದಾನೆ ಅಂದರೆ ಜಗತ್ತನ್ನು ಸುಟ್ಟಾಕುವ ಸಾಮರ್ಥ್ಯ ಇದೆ ಅಗ್ನಿ. ಯಾವ ಅಗ್ನಿಗೆ? ನನ್ನ ಹೊಟ್ಟೆಯಲ್ಲಿರುವಂಥ ಅಗ್ನಿಗೆ ಏನು ಸಾಮರ್ಥ್ಯ ಇದೆ ಅಂದರೆ ಜಗತ್ತನ್ನೇ ಸುಟ್ಟು ಹಾಕುವ ಸಾಮರ್ಥ್ಯ ಇದೆ. ಜಗತ್ತನ್ನು ಸುಟ್ಟು ಹಾಕುವ ಸಾಮರ್ಥ್ಯ ಅಂದರೆ ಇಡೀ ಜಗತ್ತನ್ನು ತಿಂದ ಮೇಲೂ ಹೊಟ್ಟೆಯಲ್ಲಿ ಇನ್ನೂ ಜಾಗ ಇರ್ತದಂತ, ಇನ್ನೂ ಜಾಗ. ಯಾಕಂದರೆ ಆ ಹಾಕಿದ ಜಗತ್ತನ್ನೆಲ್ಲ ಸುಟ್ಟು ಹಾಕ್ಬಿಡ್ತದಂತೆ. ಎಂತಹ ತಾಕತ್ತು! ಅದನ್ನು ಹೇಳಿದರು. ಹೇಳುವಾಗ ಅವ್ರಿಗೊಂದು ಹೆಸರು ಹೇಳಿದರು, ವಿಶ್ವೇಶ ಚೇತ ಇತಿ ಸೊಬ್ರವಿತ್ತದ. ಅವರ ಹೆಸರು ಏನು ಆಚಾರದು? ವಿಶ್ವೇಶ ಚೇತ. ವಿಶ್ವೇಶ ಚೇತ ಅಂದರೆ ವಿಶ್ವೇಶನಾದ ಹರಿಯಲ್ಲಿ ಮನಸ್ಸಿಟ್ಟವರು ಅಂತ ಅರ್ಥ. ವಿಶ್ವಕ್ಕೆ ಈಶನಾದ ಹರಿ, ಅವನಲ್ಲಿ ಮನಸ್ಸಿಟ್ಟದ್ದರಿಂದ ವಿಶ್ವೇಶ ಚೇತ ಅಂತ ಮತ್ತೊಂದು ನಾಮ ಬಂತು. ಆದರೆ ವಾಸ್ತವಿಕವಾಗಿ ಎಲ್ಲ ವ್ಯಾಖ್ಯಾನಕಾರರು ಇಲ್ಲಿ ನಿಂತಿದ್ದಾರೆ. ಸ್ವಲ್ಪ ಮುಂದೆ ಹೋಗಬೇಕು. ಏನು ಅಂದರೆ ವಿಶ್ವೇಶ ಅಂತಂದರೆ ವೈಶ್ವಾನರ ಅಂತ ಅರ್ಥ. ಯಾಕೆ? ವಿಶ್ವನರ ಸಂಬಂಧಿತ್ವಾತ್ ವೈಶ್ವಾನರ ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಆ ವ್ಯಾಖ್ಯಾನವನ್ನು ಮಾಡ್ತಾರೆ. ವಿಶ್ವೇಶ ಚೇತ ಅಂದರೆ ವೈಶ್ವಾನರದಲ್ಲಿ ಮನಸ್ಸಿಟ್ಟವರು ಅಂತ ತಾತ್ಪರ್ಯ. ಅಂದರೆ ಈ ಒಳಗೆ ನಿಂತು ಈ ಜೀರ್ಣ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಮಾಡಿಸೋನು ಯಾರು ಅಂದರೆ ವೈಶ್ವಾನರ. ಕೃಷ್ಣ ಒಂದು ಮಾತು ಹೇಳ್ತಾನೆ ಗೀತೆ 15ನೇ ಅಧ್ಯಾಯದಲ್ಲಿ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವಾ, ಕೃಷ್ಣ ಹೇಳ್ತಾನೆ ನಾನು ವೈಶ್ವಾನರ ಅಂತಾಗಿ
ಪ್ರಾಣಿನಾಂ ದೇಹಮಾಶ್ರಿತ, ಎಲ್ಲರ ದೇಹದಲ್ಲಿ ಇದ್ದೇನೆ. ಏನ್ ಮಾಡ್ತೀನಿ ಅಲ್ಲಿ ಇದ್ಕೊಂಡು? ಪ್ರಾಣಾಪಾನ ಸಮಾಯುಕ್ತ. ನಮ್ಮ ಎಡಬಲ್ ಸೇವಕರಿಬ್ಬರು ಇದ್ದಾರೆ, ಎಡ ಸೇವಕರೊಬ್ರು ಬಲ ಸೇವಕರೊಬ್ರು. ಪ್ರಾಣ ಅಪಾನ ಸಮಾಯುಕ್ತ ಚತುರ್ವಿಧಂ ಅನ್ನಂ ಪಚಾಮಿ. ಈ ಜೀವ ಏನು 4 ತರಹದ ಅನ್ನವನ್ನ ತಿಂತಾನಲ್ಲ, ಆ 4 ತರಹದ ಅನ್ನವನ್ನ ಜೀರ್ಣ ಮಾಡಿಸ್ತೇನೆ. ಇದು ವೈಶ್ವಾನರ ರೂಪಿಯಾದ ಪರಮಾತ್ಮ ಎಲ್ಲಿದ್ದಾನೆ? ಉದರದಲ್ಲಿದ್ದ ಅಗ್ನಿಯಲ್ಲಿ ಇದ್ದಾನಂತೆ. ಆಚಾರ್ಯರು ಈ ಸಂದರ್ಭದಲ್ಲಿ ಕೃಷ್ಣನ ಈ ಮಾತನ್ನು ಅನುಸಂಧಾನ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಗವದ್ಗೀತೆಗೆ ವ್ಯಾಖ್ಯಾನ ಬರೆಯುವ ಆಚಾರ್ಯರು, ನಮ್ಮೆಲ್ಲರಿಗೂ ಅನುಸಂಧಾನ ಮಾಡಲಿಕ್ಕೆ ಹೇಳಿಕೊಡುವ ಆಚಾರ್ಯರು. ಅದಕ್ಕೆ ವಿಶ್ವೇಶ ಚೇತ, ವಿಶ್ವನರ ಸಂಬಂಧಿಯಾದ್ರಿಂದ ವೈಶ್ವಾನರನಲ್ಲಿ ಮನಸ್ಸಿಟ್ಟವರು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಏನೇನು ಆಹಾರ ತಿಂತೀವಿ ಅಂತ ಗೊತ್ತಿಲ್ಲ ನಮಗೆ. ತಿಂದ ಆಹಾರವನ್ನೆಲ್ಲ ಸರಿಯಾಗಿ ಜೀರ್ಣ ಮಾಡಿಸ್ತಾನೆ ದೇವರು. ಬರೇ ಜೀರ್ಣ ಮಾಡಿಸೋದಲ್ಲ, ಎಲ್ಲ ಜೀರ್ಣ ಆಗಿಬಿಟ್ಟಿದ್ರೆ ಏನು ಗತಿ? ಅದರಲ್ಲಿ ಸಾರ ಭಾಗವನ್ನು ಉಳಿಸ್ತಾನೆ. ಮತ್ತೆ ಆ ಸಾರ ಭಾಗದಲ್ಲೂ ಯಾವುದನ್ನ ರಕ್ತಕ್ಕೆ ಕಳಿಸ್ಬೇಕೋ ರಕ್ತಕ್ಕೆ ಕಳಿಸ್ತಾನೆ, ಯಾವುದನ್ನ ಮಾಂಸಕ್ಕೆ ಕಳಿಸ್ಬೇಕೋ ಮಾಂಸಕ್ಕೆ ಕಳಿಸ್ತಾನೆ, ಯಾವುದನ್ನ ಮನಸ್ಸಿಗೆ ಕಳಿಸ್ಬೇಕೋ ಅಲ್ಲಿ ಕಳಿಸ್ತಾನೆ, ಶ್ವಾಸೋಚ್ಛ್ವಾಸಕ್ಕೆ ಬೇಕಲ್ಲ ಅಲ್ಲಿ ಕಳಿಸ್ತಾನೆ. ಒಟ್ಟಿಗೆ ಜೀರ್ಣ ಮಾಡಿಬಿಡೋದು ಅಂತಂದ್ರೆ ನಮ್ಮ ಬಲಿನೂ ಜೀರ್ಣ ಮಾಡಿಬಿಡ್ತದೆ. ಅದಲ್ಲ, ನಮ್ಮ ಬಲಿ ನಿಗಿ ಆದಾಗ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡ್ತದೆ. ಅದು ಹಂಗಾಗಬಾರ್ದು, ಬೂದಿ ಬೂದಿ ಆಗಬಾರ್ದು. ಅದನ್ನೆಲ್ಲ ಜೀರ್ಣ ಮಾಡಿ ಸಮವಿಭಾಗ ಮಾಡಿ ಎಲ್ಲರಿಗೂ ಹೊಂದಿಸಿಕೊಡ್ಬೇಕಂತೆ. ಅದು ದೊಡ್ಡ ಕೆಲಸ. ಅದು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ವಿಶ್ವೇಶ ಚೇತ ಇತಿ ಸೌಬ್ರವೀತ್ತದ. ಛದಾರ್ಯಾಚಾರ್ಯ ಬರೀತಾರೆ, ಏತಾದೃಶ ಸಾಮರ್ಥ್ಯಂ ಹರಿ ಅನುಗ್ರಹ ಲಬ್ಧಮಿತಿ ಭಾವೇನ ವಿಶ್ವೇಶ ಚೇತ ಇತ್ಯುಕ್ತಂ ಅಂತ ಬರೆದಿದ್ದಾರೆ ಛದಾರ್ಯಾಚಾರ್ಯ. ಈ ಸಾಮರ್ಥ್ಯ ಭಗವದ್ ಅನುಗ್ರಹದಿಂದ ಬಂದದ್ದು. ಭಗವದ್ ಅನುಗ್ರಹ ಇತ್ತು ಅನ್ನೋದಕ್ಕೆ ಇದನ್ನು ಜೀರ್ಣ ಮಾಡಿಸ್ಕೊಂಡಿದ್ದೇನೆ. ವಿಷ್ಣೋರ್ ಅನುಗ್ರಹ ಬಲ ಜರಯಾಂಚಕಾರ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳುವಾಗ ಕಲಿ 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 ದೈತ್ಯ ಆ ದುರ್ಯೋಧನ ಕೊಟ್ಟಿರುವಂತಹ ವಿಷವನ್ನ ಜೀರ್ಣ ಮಾಡಿಕೊಂಡ್ರಲ್ಲ, ಅದು ಹೇಗೆ ಜೀರ್ಣ ಮಾಡಿಕೊಂಡ್ರು ಅಂದ್ರೆ ವಿಷ್ಣೋರ್ ಅನುಗ್ರಹ ಬಲಾತ್, ದೇವರ ಅನುಗ್ರಹ. ಜರಯಾಂಚಕಾರ ಹಾಕ್ಬಿಟ್ರು, ಕೃಷ್ಣಾರ್ಪಣ ಅನಿಸ್ಬಿಟ್ರು. ನೋಡ್ರಿ, ಇಲ್ಲೇನ್ ತಿಳಿತು? ವೇದದಲ್ಲಿ ಒಂದು ಮಾತು ಬರ್ತದೆ, ಬಳಿತ್ಥಾ ಸೂಕ್ತದಲ್ಲಿ ಹೇಳುವಾಗ ಪಿತುಮಾನ್ ಅಂತ ಬರ್ತದೆ. ಪಿತುಮಾನ್ ಅಂತ ಬಳಿತ್ಥಾ ಸೂಕ್ತದಲ್ಲಿ ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಮಾಡಿದರೆ ಬಹ್ವನ್ನ ಭೋಕ್ತಾ, ಬಹಳ ಅನ್ನ ಉಣ್ತಾರೆ ಅಂತನ್ನೋದಕ್ಕೆ ವಾಯುದೇವರಿಗೆ ಪಿತುಮಾನ್ ಪಿತುಮಾನ್ ಅಂತ ಕರೀತಾರಂತೆ. ಬಳಿತ್ಥಾ ಸೂಕ್ತದಲ್ಲಿ ಬರುವಂತಹ ಒಂದು ಶಬ್ದ ಪಿತುಮಾನ್. ಪಿತುರ್ವೈ ಅನ್ನಂ, ಅನ್ನ ಅನ್ನೋದಕ್ಕೆ ಪಿತು ಅಂತ ಕರೀತಾರೆ. ಪಿತುಮಾನ್ ಅಂದ್ರೆ ಅನ್ನವನ್ನ ಉಳ್ಳವ್, ಬಹಳ ಅನ್ನವನ್ನ ಉಣ್ಣವರಂತೆ. ನಾವೆಲ್ಲ ಎಷ್ಟು ಅನ್ನ ಉಂಡದ್ ನೋಡಿರ್ತೀವಿ? ಒಂದು ಥಾಲಿ ಅನ್ನದೊಳಗೆ 3 ಮಂದಿ ಊಟ ಮಾಡ್ತೀವಿ ನಾವು ಮನ್ಯಾಗ. ಗೊತ್ತಾತಿಲ್ಲ ಎಷ್ಟು ಅಡಿಗೆ ಊಟ ಮಾಡ್ತೀವಿ ಅಂತೇಳಿ. ಒಂದು ಚಟಾಕ್ ಅನ್ನ ಇರ್ತಲ್ಲ ಇಷ್ಟೊಳಗೆ, 2 3 ಮಂದಿ. ಯಾಕೆ ನಾವೆಲ್ಲ ತುತ್ತು ಮುದ್ದು ಕೊಟ್ಟು ಹೇಳೋ ಮಂದಿ ನಾವೆಲ್ಲ. ಹಿಂಗೆ ಕೂತಿರ್ತೀವಿ ಎಲಿ ಮೇಲೆ, ಎಟ್ಬಿಟ್ಟು ಮುಗಿದು ಹೊತ್ತು ಕೆಲಸ ಅಷ್ಟೇ ನಮ್ದು. ಒಂದು ಚಕಡಿಯ ಅನ್ನ ರೀ ಈ ಮನುಷ್ಯ ಉಂಡದ್ದಿದು. ಭೀಮಸೇನ್ ದೇವರು ಬರೋಬ್ಬರಿ ಒಂದು ಚಕಡಿ ಅನ್ನ ಅಂದ್ರೆ ತಲೆ ಬರ್ತೇನ್ರಿ ನಮಗೆಲ್ಲರ. ಚಕಡಿ ಮೊದಲು ಕಲ್ಪನಾ ಮಾಡ್ಕೋಬೇಕು ನಾವು. ಈಗ ಇಲ್ಲೇ ಇಲ್ಲ, ಚಕಡಿನೇ ಇಲ್ಲ ಈಗ. ಒಂದು ಚಕಡಿ, ಆ ಚಕಡಿ ಒಳಗೆ ಸುತ್ತಲೂ ಬಾಳೆದೆಲೆ ಹಾಕಿ ರಾಶಿ ರಾಶಿ ಅನ್ನವನ್ನ ಮಾಡಿ ತುಂಬ ಅನ್ನ ಇಟ್ಟಿದ್ದು, ತುಳಸಿ ದಳ ಏರಿಸಿ ಬ್ರಾಹ್ಮಣ ಕೃಷ್ಣಾರ್ಪಣ ಅಂದು ಭೀಮಸೇನೆ ಕೊಟ್ಟು ತಗೊಂಡು ಹೋಗಪ್ಪ, ಬಕಾಸುರ ಏನ್ ಮಾಡ್ತಾನೋ ಏನೋ ಅಂತ ಹೇಳಿ ಕೊಟ್ಟಿದ್ರೆ, ಒಂದು ಚಕಡಿ ಅನ್ನಕ್ಕೆ ಒಂದು ದೊಡ್ಡ ಗುಂಡಿ ಹುಳಿ. ಏನ್ರಿ ಅದಿಲ್ಲ, ಅದು ಛೇ 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 ಛೇ, ಆಶ್ಚರ್ಯ ಆಗ್ತದ. ಹಂಡೆ ಗುಂಡೆಲ್ಲ ಹಂಡೆ ಹುಳಿ, ಒಂದು ಹಂಡೆ ಹುಳಿ, ಒಂದು ಚಕಡಿ ಅನ್ನ. ಏನಿದು? ಇದನ್ನು ಉಣ್ತಿದ್ದಂತವ ಯಾರವ? ಬಕಾಸುರ. ಅದಕ್ಕೆ ಕಳಿಸಿ ಅದಾದ್ಮೇಲೆ ಕೊನೆಗೆ ಈ ಉಪ್ಪಿನಕಾಯಿ ಹೋಳಿ ನೆಕ್ಕೊಂಡಂಗೆ ಒಂದು ಮನುಷ್ಯ ನೆಕ್ಕೆ ಹೋಗ್ಬಿಡ್ತಿದ್ದಂತವ, ಪುಣ್ಯಾತ್ಮ. ಅಂಥವನ್ ಕೊಟ್ಟು ಕಳಿಸಿದ್ರೆ ಭೀಮಸೇನ್ ದೇವರು. ಅವನ ಗುಹ ಅಲ್ಲಿತ್ತು, ಇಲ್ಲಿ ನಡುವು ಒಂದನ್ನ ಕೆರಿ, ಈ ಕಡೆ ಕುತ್ಕೊಂಡ್ರು ದಂಡಿ ಮೇಲೆ ಕುತ್ಕೊಂಡು ಬಡ 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 ಚಕಡಿ ಅನ್ನ ತೆಳಗಿಳಿಸ್ಕೊಂಡ್ರು. ಗುಂಡಿ ಅನ್ನಲ್ಲ, ಚಕಡಿ ಅನ್ನ ತೆಳಗಿಳಿಸ್ಕೊಂಡ್ರು. ಹುಳಿ ಹಾಕ್ಕೊಂಡು ಕಲಿಸಿ ಸರ್ರ ಅಂತ ಹೊಡೆದ್ಬಿಟ್ರು. ಅವ ಅಲ್ಲಿ ಕೂತವ ನನ್ನ ಅನ್ನ ಅಂತಿದ್ದವ. ನಿನ್ನನ್ನಲ್ಲ ನನ್ನನ್ನ ಅಂತ ಇವ್ರು ಅಂತಿದ್ರು. ಯಾರನ್ನೋ ಏನು, ಯಾರನ್ನ ಉಂಡವರನ್ನ ಅಷ್ಟೇ. ಇಷ್ಟು ವಿಚಿತ್ರ ಅನ್ನದ ವ್ಯವಸ್ಥೆ ಇದ್ರೆ ಯಾರನ್ನ ಉಂಡವರನ್ನ ಅಷ್ಟೇ ಹೊಡೆದು ಹಾಕ್ಬಿಟ್ರು.
ಅವ ಅಲ್ಲಿಂದ ಸಿಟ್ಟು ಬಂದು ಇವರು ಹುಳಿಯನ್ನ ಮುಗೀತು ಮಜ್ಜಿಗೆ ಅನ್ನಕ್ಕೆ ಬಂದಲ್ಲ ಪಾಪ ಭೀಮಸೇನ ದೇವರು ಗಿಡ ಕಿತ್ತು ಒಗದಂತೆ ಪುಣ್ಯಾತ್ಮ. ಒಗದ್ರೆ ಏನು ಮಾಡಬೇಕು, ತ್ರಾಸ ಆಗಬಾರ್ದಲ್ಲ, ಎಡಗೈಲಿ ಹಿಂಗೆ ಅಂದ್ಬಿಟ್ರು ಅಷ್ಟೇ. ಎಡಗೈ ಹಿಂಗೆ ಅಂದ್ಬಿಟ್ರು, ಎಡಗೈಲಿ ಹಿಂಗೆ ಅಂದ್ಬಿಟ್ರೆ ಅದು ಗಿಡ ಅಲ್ಲೆಲ್ಲ ಹೋಗ್ಬಿತ್ತು, ಊಟ ಮುಂದೆ ನಿರಾತಂಕವಾಗಿ ಸಾಕ್ತು. ಎಷ್ಟು ಕೊನೆಗೆ ಭಾಳ ಅವಸರ ಆಯ್ತಂತ. ಹಂಗಾಗ್ತಿರ್ತದ್ರಿ, ಅಲ್ಲಿ ಎಳೆಯವ್ರು ಬಂದ್ಬಿಟ್ಟಿರ್ತಾರೆ, ಇವು ಕೊನೆಗೆ ಇಲ್ಲಿ ಕೂತ್ಬಿಟ್ಟಿರ್ತಾವೆ. ಆಚಾರ ಗಾಮ ಹಚ್ಚಿಬಿಡ್ತೀವಿ, ಆಚಾರ ಊಟಕ್ಕರ ಬಿಡ್ರಿ, ಇಲ್ಲ ಆಚಾರ ನಮಗೆ ನಿಮ್ಮ ಸೇವಾ ಮಾಡ್ಬೇಕು, ಉಂಡ ಮೇಲೆ ಸೇವಾ, ಮೊದಲೇ ನಿಮ್ಮ ಸೇವಾ. ಹಿಂಗಾಗಿ ಗಡಿ ಬಿಡಿ ಒಳಗೆ ಊಟನೇ ನಿಂತು ಹೋಗ್ಬಿಡ್ತದೆ ಅಂತ ಹೇಳಿ ಆಚಾರ ಸರ ತಗೊಂಡ್ರಂತೆ. ಯಾಕೆ ಅಂದರೆ ಅವ ದರಿದ್ರ ಮುಟ್ಟಬಾರ್ದು, ಮೈಲಿಗೆ ಆಗಿಬಿಡ್ತದೆ. ಮೈಲಿಗೆ ಆಗೋಕ್ಕಿಂತ ಮೊದಲೇ ಊಟ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಉಂಡು ಕೈ ತೊಳ್ಕೊಂಡು ಅಷ್ಟೊತ್ತಿಗೆ ಕಲ್ಲು ಗುಡ್ಡ ಎಲ್ಲ ಕಿತ್ತು ಒಯ್ಲಿಕತ್ತಿದ್ದ. ಎಡಕೈಲಿ ನಂಗೆ ಸರ್ಸ್ಕೋತ್ ಬಂದು ಕೊನೆಗೆ ಮಂಡಿ ಊರಿ ಮೊಣಕಾಲು ಊರಿ ಆಚರಣೆ ಮಾಡಿ ಬಾಪ ಅಂದ್ರಂತ. ಆ ಒಂದು ಬಂಡಿ ಅನ್ನ ಉಂಡಿದ್ರಲ್ಲ ಅದು ಅಷ್ಟು ಇವ್ರ ಮೇಲೆ ಪ್ರಯೋಗ ಆಯ್ತಂತ. ಚಲೋ ಕೆಟ್ಟು ಬಿದ್ದು ಉಂಡ ಮೇಲೆ ಜಾಸ್ತಿ ಬರ್ತದೆ ಏಟು. ಅದಕ್ಕೆ ಏನು ಶಕ್ತಿ ಅದು, ಬಹುಭೋಕ್ತೃತ್ವ. ನಮ್ಮ ಗುರುಗಳು ಹೇಳ್ತಿದ್ರಿ ಅವಾಗ, ಏನದು ಭೋಜ್ಯಂ ಭೋಜನ ಶಕ್ತಿಶ್ಚ ರತಿದಾತು ವರಸ್ತ್ರೀಯ ನಾಲ್ಪಸ್ಯ ತಪಸಃ ಫಲಂ ಅಂತ ಹೇಳ್ಬೇಕು. ನೀವು ಅಲ್ಪ ತಪಸ್ಸು ಮಾಡಿದ್ರೆ ಇದು ಸಿಗೋದಿಲ್ವಂತೆ. ಭೋಜ್ಯಂ ಭೋಜನ ಶಕ್ತಿ, ಸ್ವಂತಕ್ಕೆ ಉಣ್ಣುವುದು ಇನ್ನೊಬ್ಬರಿಗೆ ಊಟಕ್ಕೆ ಹಾಕುವುದು ಎರಡೂ ತಪಸ್ಸಿನ ಫಲ ಅಂತೆ. ಅದು ಹಂಗೆ ಕೆಲವರು ಅಂತಿರ್ತಾರೆ, ನಮಗಂತೂ ಈ ಜನ್ಮದಾಗ ದೇವರು ಉಣ್ಲಿಕ್ಕೆ ಕೊಟ್ಟಿಲ್ಲ, ನೀವ ಉಣ್ರಿ. ಆಚಾರ ನಮಗಂತೂ ದೇವರು ಈ ಸಲ ಕೊಟ್ಟಿಲ್ಲ, ನೀವ ಉಂಡು ಬಿಡ್ರಿ. ಇದನ್ನ ನೋಡಿ ಸಂತೋಷ ಪಡ್ತೀವಿ. ಏನು ಸಂತೋಷ ಪಡ್ತೀವಿ ಅಲ್ಲಿ? ಇಲ್ಲ, ಯಾಕಿಲ್ಲ, ತಪಸ್ಸು ಮಾಡಿಲ್ಲ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ಭೋಜ್ಯಂ ಭೋಜನ ಶಕ್ತಿಶ್ಚ. ಇದು ತನಗುಣ್ಣೋ ಶಕ್ತಿ ಇಲ್ಲ ಅಂತ ಇನ್ನೊಬ್ರಿಗೆ ಹಾಕೋದು ಒಂದು. ಕೆಲವೊಬ್ಬರಿಗೆ ಇನ್ನೊಬ್ರಿಗೆ ಹಾಕ್ಲಿಕ್ಕೆ ಮನಸ್ಸೇ ಇರೋದಿಲ್ಲ, ತಾವೇ ತಿಂತಿರ್ತಾರೆ, ಗಬಾ 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 ತಿಂತಿರ್ತಾರೆ. ಮತ್ತೆಲ್ಲರೂ ಇಟ್ಕೊಂಡು ಕೂತ್ರಿ ಇನ್ನೊಬ್ರು ಬಂದ್ಬಿಟ್ರೆ ಅದು ಕೆಲವು ಬುದ್ಧಿವಂತರಿ ಇಟ್ಕೊಂಡದನ್ನೆಲ್ಲ ತೂತು ತೂತು ಕೂತ್ಬಿಟ್ಟಿರ್ತಾರೆ. ಯಾರು ಕೇಳೋಂಗಿಲ್ಲ ಇಲ್ಲ ಅಂತೇಳಿ ಎಂಜಲ್ ಮಾಡಿ ಕೂತ್ಬಿಡೋದು. ಎಂಜಲ್ ಮಾಡಿದ್ರೆ ಯಾರು ಕೇಳ್ತಾರೆ, ಕೇಳೋದೇ ಇಲ್ಲ ಅಂತೇಳಿ ಹಿಂಗೂ ಮಾಡ್ತಿರ್ತಾರೆ. ಹಂಗಲ್ಲ, ಭೋಜ್ಯಂ ಭೋಜನ ಶಕ್ತಿಶ್ಚ. ಅದ್ಭುತ ಅದು. ಆಮೇಲೆ ದಾನ ತಗೊಳ್ಳೋದು ದಾನ ಕೊಡೋದು ಎರಡೂ ದೊಡ್ಡ ಕೆಪಾಸಿಟಿ. ಅದು ಸುಮ್ಮನೆ ಬರೋದಿಲ್ಲ. ಅದು ದಾನ ಕೊಡಬೇಕಾದ್ರೆ ದೊಡ್ಡ ಹೃದಯ ಬೇಕಾಗ್ತದೆ, ದಾನ ತಗೊಳ್ಬೇಕಾದ್ರೆ ಅದು ದೊಡ್ಡ ಹೃದಯ ಬೇಕಾಗೇ ಇಲ್ಲ, ಇದ್ದೇ ಇರ್ತದೆ, ಮತ್ತೇನು ನೋಡ್ಬೇಕಾಗಿರ್ತದೆ. ಅದಕ್ಕೆ ಭೋಜ್ಯಂ ಭಾಳ ಹೇಳಬಾರ್ದು, ಇರಲಿ ಮತ್ತೊಮ್ಮೆ ಸಿಕ್ಕಾಗಿ ಹೇಳ್ತೀನಿ. ಹಂಗಾಗಿ ಭೀಮಸೇನಾಗಿ ಇದ್ದಾಗ ಒಂದು ಚಕ್ಕಡಿ ಅನ್ನಪೂರ್ಣ ಸ್ವಚ್ಛ ಮಾಡಿದರು. ಅನ್ನ ಅಷ್ಟೇ ತಿನ್ನಲಿಲ್ಲ, ವಿಷವನ್ನು ಹಾಗೆ ತಿಂದರು. ವಿಷವನ್ನು ಹಾಗೆ ಜೀರ್ಣ ಮಾಡಿಕೊಂಡ್ರು. ಆ ಹಿಂದಿನ ಜನ್ಮದ ಭೀಮಸೇನನ ಅನ್ನಭೋಕ್ತೃತ್ವವನ್ನು ಇವತ್ತು ಶ್ರೀಮದಾಚಾರ್ಯರಾಗಿ ತೋರಿಸ್ಬಿಟ್ರು. ಯಾಕೆ ಹಿಂಗೆ ಅಭಿವ್ಯಕ್ತ ಮಾಡಿದರು ಅಂದರೆ ಅದಕ್ಕೆ ಮಹಾಭಾರತ ತಾತ್ಪರ್ಯನಿರ್ಣಯದ 32ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಯಥಾ ಸ್ವರೂಪ ವಿಜ್ಞಾನ ಆತ್ಮನ್ಯಪಿ ನ ದೋಷಕೃತ. ಉತ್ತಮರಾದ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ತಮ್ಮ ಸ್ವರೂಪವನ್ನು ಅಭಿವ್ಯಕ್ತ ಮಾಡಬೇಕು ಅಂತ ದೇವರು ಹೇಳಿದ್ದಾನಂತೆ. ಯಾಕೆ? ಅವರ ಬಗ್ಗೆ ನಾವು ಯಥಾರ್ಥವಾಗಿ ತಿಳಿದುಕೊಳ್ಳೋದ್ರಿಂದ ನಮಗೆ ಜ್ಞಾನ ಲಾಭ ಇದೆ ಅಂತ. ಭೀಮಸೇನ ದೇವರು, ಆಚಾರ್ಯ ವಾಯುದೇವರು ಅವರು ತಮ್ಮ ಸ್ವರೂಪವನ್ನು ಅಭಿವ್ಯಕ್ತ ಮಾಡಬೇಕು. ಬೇರೆ ದೇವತೆಗಳು ಯಾರ್ಯಾರು ಬಂದಿರ್ತಾರಲ್ಲ ಅವರೆಲ್ಲ ಉತ್ತಮರಾದದ್ರಿಂದ ತಮ್ಮ ಸ್ವರೂಪವನ್ನು ಅಭಿವ್ಯಕ್ತ ಮಾಡಬೇಕಂತ. ಅದರ ಉಪಾಸನೆಯಿಂದ ನಮಗೆ ಇಷ್ಟು ಲಾಭ ಇದೆ ಅಂತ. ಯಥಾ ಸ್ವರೂಪ ವಿಜ್ಞಾನಂ ಅಂತ ವಾಕ್ಯಾಚಾರ್ಯ. ಆತ್ಮನ್ಯಪಿ ನ ದೋಷಕೃತ. ಅದಕ್ಕೆ ತಮ್ಮ ಸ್ವರೂಪವನ್ನು ಅಭಿವ್ಯಕ್ತ ಮಾಡಿ ಗುರುಗಳಿಗೆ ಹೇಳಿದರು, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶ ಚೇತ ಇತಿ ಸೊಬ್ರವಿತ್ತದ. ನನಗೆ ಜೀರ್ಣ ಆಗಿದೆ, ಮುಂದಿನವರಿಗೆ ಹೊರಡೋಣ ಅಂದ್ಬಿಟ್ಟು. ಆಶ್ಚರ್ಯ ಅಚ್ಯುತ ಪ್ರೇಕ್ಷರಿಗೆ. ಏನೋ ಇವತ್ತೊಂದು ದಿವಸ ವಿಶ್ರಾಂತಿ ತಗೊಂಡು ಹೋಗೋಣ ಅಂತಂತಾರೆ, ಇದ್ರೇನಿಲ್ಲ, ರೈಟ್ ಹೊರಟ್ಬಿಟ್ರು. ಮುಂದಿನ ಯಾತ್ರೆ ಬೆಳೀತಲ್ಲ, ಅದು ಹೇಗೆ ಯಾತ್ರೆ ಬೆಳೀತು ಅಂತ ಮುಂದಿನ ಶ್ಲೋಕಗಳಲ್ಲಿ. ಪರ್ಯಾಕುಲಾನೇಕ ಸರಸ್ವತೀತತೀನ್ ನ್ಯಾಯೋಪಪನ್ನಾನ್ ವಿವಿಧಾರ್ಥ ಸಂಯುತಾನ್ ಅತೀತ್ಯ ದೇಶಾನ್ ಸಮಯಶ್ಚ ಚಾರುಧೀಹಿ ಅಸೌ ಜಗಾಮಾಭಿಮತೇನ ವರ್ತ್ಮನ. ಅಸೌ ಚಾರುಧೀಹಿ, ಈ ಆಚಾರ್ಯರು ಹೊರಟರು. ಅಭಿಮತೇನ ವರ್ತ್ಮನ ಜಗಾಮ. ಎಲ್ಲ ಜನ ಅನ್ಕೊಳ್ಬೇಕಂತೆ, ಇವರೇನು ಯಾತ್ರೆ ಮಾಡ್ತಾ ಇದ್ದಾರೆ ಇದು ತುಂಬ ಯೋಗ್ಯವಾದ ಯಾತ್ರೆ ಕ್ರಮ.
ಅಭಿಮತ, ಎಲ್ರಿಗೂ ಅನಿಸ್ಬೇಕು ಏನು ಅದ್ಭುತ ಇದು. ಮಹಾಜನ ಸಮ್ಮತರು, ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಅನ್ಕೊಳ್ತಿರ್ಬೇಕಂತೆ, ಈ ಆನಂದ ತೀರ್ಥದ ಯಾತ್ರೆ ಇದೆಯಲ್ಲ, ಇದು ಎಷ್ಟು ಅದ್ಭುತವಾದ ಯಾತ್ರೆ ಇದು. ಯಾಕೆ ಈ ಶ್ಲೋಕದಲ್ಲಿ ಶ್ಲೇಷಾಲಂಕಾರ ಇಟ್ಟಿದ್ದಾರೆ. ಮತ್ತೆ ಯಾತ್ರೆಯ ಉದ್ದೇಶ ಕೇವಲ ಯಾತ್ರೆ ಆಗಿರಲಿಲ್ಲ, ದಿಗ್ವಿಜಯ ಮಾಡೋದು ಕೇವಲ ದಿಗ್ವಿಜಯ ಇರಲಿಲ್ಲ. ಆಯಾ ಸ್ಥಳದಲ್ಲಿ ಇರುವಂತಹ ಪಂಡಿತರ ಜೊತೆಗೆ ವಾದ ಮಾಡುವುದೂ ಇತ್ತು. ಆಯಾ ಪಂಡಿತರ ಜೊತೆಗೆ ವಾದ ಮಾಡುವುದೂ ಇತ್ತು. ಪರ್ಯಾಕುಲಾನೇಕ ಸರಸ್ವತಿ ತತೀನ್, ಅದು ಈ ನದಿಗಳು, ಸರಸ್ವತಿ ನದಿಗಳ ಸಮೂಹ ಎಲ್ಲ ಇರದೆಯಲ್ಲ, ಅದನ್ನೆಲ್ಲವನ್ನೂ ಕೂಡ ದಾಟ್ಕೊಂಡು ಹೋಗಿ ಎಲ್ಲ ಅದನ್ನು ಮೀರ್ಕೊಂಡು ಎಲ್ಲೆಲ್ಲಿ ನದಿಗಳೆಲ್ಲ ಸಂಚಾರ ಮಾಡ್ತಿದ್ದು ಆ ಎಲ್ಲ ನದಿಗಳನ್ನು ಮೀರಿಕೊಂಡು ಬಂದಿರುವಂತಹದ್ದು, ಅದೇ ರೀತಿಯಾಗಿ ಎಲ್ಲ ಪಂಡಿತರ ವಾದಗಳನ್ನೂ ಮೀರಿಸಿಕೊಂಡು ಬಂದದ್ದು ಅಂತ ಎಲ್ಲ ಎರಡೆರಡಕ್ಕೂ ವಿಶೇಷಣ ಮಾಡ್ತಾ ಇದ್ದಾರೆ. ಆಮೇಲೆ ವಿವಿಧಾರ್ಥ ಸಂಯುತ ಅನ್ನ ವಾಕ್ಯಾರ್ಥದಲ್ಲಿ ವಿವಿಧ ಅರ್ಥ ಸಂಯುತ, ಬೇರೆ ಬೇರೆ ಅರ್ಥಗಳಿಂದ ಕೂಡಿದ ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ರು. ಆ ನದಿಗಳ ದಂಡಿಯಲ್ಲಿ ಬೇರೆ ಜನ ಎಲ್ಲ ಇದ್ದರೂ ಅವರ ಜೊತೆಗೆ ಮಾತಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೊರಟರು ಅಂತ ಹೇಳ್ತಾರೆ. ಅದೊಂದು ಸ್ವಾರಸ್ಯ ಹೇಳಿದರು. ನ್ಯಾಯೋಪಪನ್ನಂತ ವಾಕ್ಯಾರ್ಥದಲ್ಲಿ ನ್ಯಾಯಗಳನ್ನು ಉಪಯೋಗಿಸಿದರೆ ಅದರ ಜೊತೆಗೆ ವಾಕ್ಯಾರ್ಥವನ್ನಂತೆ. ಇನ್ನೊಂದು ಮಹತ್ವದ ಮಾತು ಹೇಳಿದರು ನಾರಾಯಣ ಪಂಡಿತಾಚಾರ್ಯರು. ಯಾತ್ರೆಗೆ ಹೊರಟಿದ್ದಾರೆ, ಇದೆಲ್ಲ ನಿಮಗೆ ಅರ್ಥ ಆಗತ್ತೆ, ಅದೇನು ಹೆಚ್ಚು ಹೇಳೋದು ಬೇಕಾಗಿಲ್ಲ. ಆ ನ್ಯಾಯೋಪಪನ್ನ ಅನ್ನುವಾಗ ತತ್ತಜ್ಜನಪದ ಧರ್ಮ ಉಪಪನ್ನಾನ್, ಅಲ್ಲೇನು ಮಾಡಿದ್ರು, ಆಯಾ ಸ್ಥಳೀಯ ಧರ್ಮಗಳು ಅಂತಿರ್ತಾವಲ್ಲ ಅವನ್ನೆಲ್ಲ ತಿಳ್ಕೊಂಡು ನೋಡ್ಕೊಂಡು ಹೊರಟ್ರಂತೆ. ಅರ್ಥಾತ್ ಲೋಕದೃಷ್ಟಿಯಿಂದ ನಾವು ಯಾವ ಊರಿಗೆ ಹೋಗಿರ್ತೀವಿ ಅಲ್ಲಿಯದೇ ಒಂದು ಮಹಿಮಾ ಅಂತ ಇರ್ತದೆ, ಸ್ಥಳ ಮಹಿಮಾ ಅಂತ ಇರ್ತದೆ ಅಲ್ಲಿದೊಂದು, ಅಥವಾ ಆ ದೇಶದ ಆಚಾರ ಅಂತ ಒಂದಿರ್ತದೆ. ನಮ್ಮ ದೇಶದಲ್ಲಿ ಇಲ್ಲದೆ ಇರೋ ಆಚಾರ ಈ ತಮಿಳುನಾಡಿನಲ್ಲೋ ಮಹಾರಾಷ್ಟ್ರದಲ್ಲೋ ಆಂಧ್ರದಲ್ಲೋ ಎಲ್ಲ ಇರ್ತದೆ. ಅಲ್ಲಿ ಇಲ್ಲದೆ ನಮ್ಮಲ್ಲಿರೋ ಆಚಾರ ಅಲ್ಲಿರ್ಲಿಕ್ಕಿಲ್ಲ. ಇದನ್ನೆಲ್ಲ ನೋಡ್ತಾ 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 ಆಚಾರರು ಅದನ್ನು ಆ ದೇಶದಲ್ಲಿರುವಂತಹ ಗುಡಿಗಳು ಧರ್ಮಗಳು ಎಲ್ಲವನ್ನು ನೋಡ್ತಾ ಅಸೌ ಜಗಾಮಾಭಿಮತೇನ ವರ್ತ್ಮನ, ಎಲ್ಲ ದೇಶಗಳನ್ನು ದಾಟಿಕೊಂಡು ಆಮೇಲೆ ಅಲ್ಲಿರುವಂತಹ ಪಂಡಿತರನ್ನ ಸಮಯ ನಿರಾಕೃತ್ಯ ವಾದಿಗಳು ನಿರಾಕರಣೆ ಮಾಡ್ತಾ ಆಚಾರ್ಯ ಹೊರಟು ಹೋದ್ರು ಅಂತ ಹೇಳ್ತಾ ಇದ್ದಾರೆ 34ನೇ ಶ್ಲೋಕದಲ್ಲಿ. ಅದು ಮುಂದೆ ಎಲ್ಲಿಗೆ ಬಂದರು ಅಂದರೆ ಪಯಸ್ವಿನಿ ನದಿಗೆ ಬಂದ್ರಂತ. 35ನೇ ಶ್ಲೋಕ. ಸ್ವಹೇಳಯ ಪಾತಿತ ಪಾರ್ಥಿವವ್ರಜಾಂ ಧಿಶುದ್ಧಿತಾಂ ಕೇರಳಭೂಷಣಾಗಿತಾಂ ಪಯಸ್ವಿನೀಂ ಪ್ರೇಕ್ಷಪತಿ ದ್ವಿಚಾರ್ಚಿತಾಂ ಸಭಾವಿನೀವ ಸ್ಮರದತ್ರ ಚಂಡಿಕಾಂ. ಸ್ಮರಣೆ ಮಾಡಿದ್ರಂತೆ ಆಚಾರ್ಯರು. ಏನು, ಇಲ್ಲಿ ಮುಂದೆ ದುರ್ಗಾದೇವಿ ಅವತಾರ ಮಾಡುವಳಿದ್ದಾಳೆ ಹೇಳಿದ್ದೆ 4ನೇ ಸರ್ಗ ಹೇಳುವಾಗ. ಹರಿಸ್ವಸ ನನ್ವ ಚಿರಾದ ಅಸದ್ಭಿದೆ ಭವೇದತೋ ನಾಸ್ಮಿಚ ದಂಡಧಾರಕ ಅಂತ. ಕೆಲವೇ ದಿನಗಳಲ್ಲಿ ಭಗವಂತನ ತಂಗಿ ಅಂತ ಕರೆಸಿಕೊಂಡಿರುವಂತಹ ದುರ್ಗೆ ಅವತಾರ ಮಾಡುವಳಿದ್ದಾಳೆ ಅಂತ ಹೇಳಿದ್ದು ಅದನ್ನು ಸ್ಮರಣೆ ಮಾಡಿಕೊಂಡ್ರಂತೆ. ಅಸ್ಮರದತ್ರ ಪಯಸ್ವಿನಿ ತಟೇ. ಪಯಸ್ವಿನಿ ನದಿ ಎಲ್ಲಿದೆ ಅಂತಂದ್ರೆ ಕೇರಳ ಭೂಷಣಾಯಿತಾಂ, ಕೇರಳ ದೇಶಕ್ಕೆ ಅಲಂಕಾರ ಅಂತದೆ ಪಯಸ್ವಿನಿ ನದಿ ಅಂತನ್ನೋದು. ಕೇರಳ ದೇಶದ ಅದ್ಭುತವಾದ ನದಿ ಇದು. ಆ ನದಿ ಇದ್ದದ್ದಕ್ಕೇನೆ ಕೇರಳ ದೇಶಕ್ಕೊಂದು ಕೀರ್ತಿ ಬಂದಿದೆ ಅಂತ ಅದ್ಭುತವಾದ ಪಯಸ್ವಿನಿ ನದಿ. ಅದಕ್ಕೆ ವಿಶೇಷಣ. ಹೇಗಿತ್ತು? ಸ್ವಹೇಳಯ ಪಾತಿತ ಪಾರ್ಥಿವವ್ರಜಾಂ, ತನ್ನ ಪ್ರವಾಹದಿಂದ ಎಡಬಲ ದಂಡೆಗಳಲ್ಲಿ ಬೆಳೆದಿರುವಂತಹ ಮರಗಳನ್ನು ನೂಕಿ ಕೆಡಬಿಟ್ಟಿತ್ತಂತೆ. ಅಷ್ಟು ವೇಗ ಅದರದ್ದು ಪಯಸ್ವಿನಿ ನದಿದು. ಸ್ವಹೇಳಯ ಸ್ವಲೀಲಯ ಪಾತಿತ ಪಾರ್ಥಿವವ್ರಜಾಂ, ಕೆಳಗೆ ಉರುಳಿಸಿದ ಮರಗಳುಳ್ಳವಳು. ಅಂದರೆ ಎಡಕ್ಕೆ ಬಲಕ್ಕೆ ಏನಾದರೂ ಮರಗಳು ಬೆಳೆದು ನಿಂತಿದ್ರೆ ಈ ಪಯಸ್ವಿನಿ ನದಿಯ ಹರಿವಿಗೆ ಅದು ಬಿದ್ದು ಹೋಗ್ಬೇಕಂತ. ಮತ್ತೆಂಥದ್ದು? ಧೀಶುದ್ಧಿದಾಂ, ಸ್ನಾನ ಮಾಡಿದರೆ ಪಯಸ್ವಿನಿಯಲ್ಲಿ ಮನಸ್ಸು ಶುದ್ಧ ಆಗಬೇಕಂತೆ. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಒಂದು ಮಾತು ಹೇಳ್ತಾರೆ ಪಯಸ್ವಿನಿ ನದಿ ಬಗ್ಗೆ ಹೇಳುವಾಗ. ಪಯಸ್ವಿನಿ, ಏನೇ ಎಲ್ಲಾದರೂ ನಿನ್ನಲ್ಲಿ ದೇವರು ಎಷ್ಟು ರೀತಿಯಿಂದ ಇದ್ದಾನೆ ಅಂತ ಕೇಳಿದ್ರು ರಾಜರು. ಪಯಸ್ವಿನಿ ಅನ್ಲಂತೆ ನನ್ನಲ್ಲಿ ಎಲ್ಲಿದ್ದಾನೆ ದೇವರು ಅಂದ್ರಂತೆ. ನನ್ನಲ್ಲಿ ದೇವರಿದ್ದಾನೆ ನೀವಂತೀರಿ, ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಿನ್ನಲ್ಲಿ ದೇವರಿಲ್ಲದೆ ಹೋಗಿದ್ರೆ ದೇವರ ಹೆಂಡತಿ ನಿಂದಂಡಿ ಮೇಲೆ ಹೆಂಗೆ ಅವತಾರ ಮಾಡ್ತಿದ್ಲು ಹೇಳು ಅಂತ ಕೇಳಿದ್ರಂತ. ಎಷ್ಟು ಚೆನ್ನಾಗಿದೆ ನೋಡಿ ಚಮತ್ಕಾರ ಯುಕ್ತಿ. ಪಯಸ್ವಿನಿ ತೊತ್ತೀರೆ, ಪಯಸ್ವಿನಿ ನಿನ್ನ ದಂಡೆಯ ಮೇಲೆ ದುರ್ಗೆ ಅವತಾರ ಮಾಡಿದ್ದಾಳಲ್ಲ, ಇದು ಏನು ಹೇಳ್ತದೆ ಅಂದರೆ ನಿನ್ನಲ್ಲಿ ದೇವರಿದ್ದಾನೆ ಅಂತ ಹೇಳ್ತದೆ.
ಯಾಕೆ ಇಲ್ಲೇ ಇದ್ರೆ ಅವಳ್ಯಾಕೆ ಇಲ್ಲಿ ಅವತಾರ ಮಾಡ್ತಿದ್ರು ಸುಮ್ಮನೆ. ಅದಕ್ಕಾಗಿ ಧೀಶುದ್ಧಿದಾಂ, ಯಾರು ಸ್ನಾನ ಮಾಡ್ತಾರೋ, ಯಾರು ಅದರ ಪಾನವನ್ನ ಮಾಡ್ತಾರೋ ಅವರ ಮನಸ್ಸನ್ನು ಶುದ್ಧಿ ತಂದುಕೊಡ್ತದಂತೆ. ಕೇರಳ ಭೂಷಣಾಯಿತಾಂ ಪಯಸ್ವಿನೀಂ, ಇದು ಒಂದರ್ಥ. ಎರಡನೆಯದ್ದು ದುರ್ಗಿಗೆ ಅನ್ವಯ. ಸ್ವಹೇಳಯ ಪಾತಿತ ಪಾರ್ಥಿವವ್ರಜಾಂ, ತನ್ನ ಲೀಲೆಯಿಂದಲೇನೆ ಎಲ್ಲ ದುಷ್ಟರಾಜರನ್ನು ಸಂಹಾರ ಮಾಡಿದವಳು. ಧೀಶುದ್ಧಿದಾಂ, ಆ ದುರ್ಗೆಯ ಚರಿತ್ರೆಯನ್ನು ಸ್ಮರಣೆ ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಮನಸ್ಸು ಶುದ್ಧಿ ಮಾಡ್ತಾಳಂತೆ. ದುರ್ಗಾ ಸ್ಮರಣೆ ಮಾಡಬೇಕು. ದುರ್ಗೆಯ ಸ್ಮರಣೆಯಿಂದ ನಮ್ಮ ದುರ್ಗಗಳೆಲ್ಲ ದಾಟ್ತೀವಿ ಅಂತ ಮಹಾಭಾರತದ ನಂಬಿಕೆ. ಅರ್ಜುನ ಮತ್ತೆ ಧರ್ಮರಾಜ ಇಬ್ಬರೂ ಕೂಡ ದುರ್ಗಾ ಸ್ತೋತ್ರವನ್ನು ಮಾಡ್ತಾರಂತೆ. ಧರ್ಮರಾಜ ಅಜ್ಞಾತವಾಸ ಪ್ರವೇಶ ಮಾಡುವಾಗ ದುರ್ಗಾ ಸ್ತೋತ್ರ ಮಾಡ್ತಾನೆ. ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರ ಅಂತ. ಅರ್ಜುನ ಯುದ್ಧ ಪ್ರವೇಶ ಮಾಡುವಾಗ ದುರ್ಗಾ ಸ್ತೋತ್ರವನ್ನು ಮಾಡ್ತಾನಂತೆ. ಕೃಷ್ಣನೇ ಹೇಳಿ ದುರ್ಗೆಯ ಸ್ತೋತ್ರವನ್ನು ಮಾಡಿಸ್ತಾನಂತೆ. ಇವರಿಬ್ಬರೂ ದುರ್ಗಾ ಸ್ತೋತ್ರ ಮಾಡಿದ್ದಕ್ಕೇನೆ ಆ ಕಠಿಣ ಪರೀಕ್ಷೆಯನ್ನ ತೀರ್ಣರಾದರಂತೆ. ಅದನ್ನ ಮಹಾಭಾರತ ಹೇಳ್ತದೆ. ಅದಕ್ಕೆ ಧೀಶುದ್ಧಿದಾಂ ಕೇರಳ ಭೂಷಣಾಯಿತಾಂ, ಕೇರಳಕ್ಕೆ ಭೂಷಣನಾದವಳು ಈ ದುರ್ಗೆ. ಪಯಸ್ವಿನೀಂ ಪ್ರೇಕ್ಷ ಪಥಿದ್ವಿಜಾರ್ಚಿತಾಂ, ಅಲ್ಲಿರುವ ಬ್ರಾಹ್ಮಣರಿಂದ ಪೂಜೆಯೊಳಗಾಗಿರುವಂತಹ ಪಯಸ್ವಿನಿ ನದಿ ಆ ಮುಂದೆ ಬರುವಂತಹ ಚಂಡಿಕೆಯನ್ನು ಸ್ಮರಣೆ ಮಾಡಿದ್ರು ಆಚಾರ್ಯರು ಅಂತ ಬಂತು. ಬರೇ ಸ್ಮರಣೆ ಮಾಡಲಿಲ್ಲ, ಆ ಪಯಸ್ವಿನಿಯಲ್ಲಿ ಸ್ನಾನವನ್ನೂ ಮಾಡಿದ್ದಾರೆ. ಧೀಶುದ್ಧಿಧಾಮ್ ಅಂತ ಹೇಳುವಾಗ ಸ್ನಾನ ಎಂಥ ಆನಂದ ಆಗಬೇಕು. ಅಚ್ಯುತ ಪ್ರೇಕ್ಷರಿಗಂತರೂ ಪರಮಾನಂದ, ಲಿಕುಚೇತಿಗಳಿಗಂತರೂ ಪರಮಾನಂದ. ಸನ್ಯಾಸ ತಗೊಂಡು ಇಲ್ಲೇ ಒಂದೇ ಕಡೆ ಕೂತ್ಬಿಟ್ಟಿದ್ವಿ, ಈಗ ಆನಂದ ತೀರ್ಥರ ಜೊತೆಗೆ ಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪಯಸ್ವಿನಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಏನು ಅನುಸಂಧಾನ ಮಾಡಬೇಕು. ಜಗದ್ಗುರುಗಳಾಗಿರುವಂತಹ ವಾಯುದೇವರು, ಆ ವಾಯುದೇವರ ಜೊತೆಗೆ ಸ್ನಾನ ಮಾಡ್ತಾ ಇದ್ರೆ ಎಷ್ಟು ಆನಂದವನ್ನು ಅವರು ಅನುಭವಿಸಿರ್ಬೇಕು. ಹಾಗಾಗಿ ನಾವು ಅದನ್ನೆಲ್ಲ ಅನುಸಂಧಾನ ಮಾಡಿಕೊಳ್ಬೇಕು. ಮೊದಲೇ ಕ್ಷೇತ್ರ ತೀರ್ಥಗಳು, ತೀರ್ಥದಲ್ಲಿ ಸ್ನಾನ ಮಾಡುವಾಗ ನಮಗೆ ಕೆಲವು ಭಗವದ್ ರೂಪಗಳನ್ನು ಸ್ಮರಣೆ ಮಾಡಲಿಕ್ಕೆ ಹೇಳ್ತಿರ್ತಾರೆ. ನಾವಾಗಿದ್ರೆ ಪುರಾಣೋಕ್ತವಾಗಿರುವಂತಹ ಕೆಲವು ಭಗವದ್ ರೂಪಗಳ ಸ್ಮರಣೆಯನ್ನು ಮಾಡಿ ಸ್ನಾನ ಮಾಡಬೇಕು. ಆಚಾರ್ಯರಿಗಂತೂ ಸದಾ ಅಭಿವ್ಯಕ್ತವಾದ ಭಗವದ್ ರೂಪಗಳು. ನದಿಯಲ್ಲಿ ಪಯಸ್ವಿನಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಅಚ್ಯುತ ಪ್ರೇಕ್ಷ ತೀರ್ಥರು, ಲಿಕುಚಯತಿಗಳು, ಇನ್ನೂ ಅನೇಕ ಜನರೆಲ್ಲ ಆಚಾರ್ಯ ಜೊತೆಗೆ ಸ್ನಾನವನ್ನು ಮಾಡಿ ಪುನೀತರಾದರಂತೆ. ಎಷ್ಟು ಜನ್ಮದಲ್ಲಿ ಪುಣ್ಯ ಸಂಪಾದನೆ ಮಾಡಿದರೂ ಗೊತ್ತಿಲ್ಲ. ಆಚಾರ್ಯ ಜೊತೆಗೆ ಆ ನದಿಯಲ್ಲಿ ಸ್ನಾನ ಮಾಡಬೇಕಾದಾಗ ಅಲ್ಲಿಂದ ಎಲ್ಲಿ ಬಂದರು? ತಿರುವನಂತಪುರಕ್ಕೆ ಬಂದರಂತೆ ಆಚಾರ್ಯ. ನೆಕ್ಸ್ಟ್ ಮುಂದಿಂದು ತಿರುವನಂತಪುರ. ಅಲ್ಲಿ ಬಂದಾಗ ಒಂದು ಘಟನೆ ಆಯಿತು ಅಂತ ಹೇಳುತ್ತಾರೆ. ತತಃ ಕ್ರಮೇಣ ಪ್ರಚಲನ್ನುಪೇಯಿಮಾನ್ ಅವಂದತೇಂದೀವರ ಸುಂದರಚ್ಛವಿಂ ಅಂಬೋಜನಾಭಂ ಸಭುಜಂಗಶಾಯಿನಂ ಶ್ರೀವಲ್ಲಭಂ ಶ್ರೀಮದನಂತ ಸತ್ಪುರೇ. ಶ್ರೀವಲ್ಲಭಂ ಶ್ರೀಮದನಂತ ಸತ್ಪುರೇ, ತಿರುವನಂತಪುರ. ತಿರುವನಂತಪುರ ಅಂತಂದ್ರೆ ಏನು? ಇಲ್ಲಿ ಶ್ರೀಮದನಂತ ಸತ್ಪುರೇ ಅಂತಾರೆ ನೋಡ್ರಿ. ತಮಿಳಿನಲ್ಲಿ ತಿರು ಅಂದರೆ ಶ್ರೀ ಅಂತ ಅರ್ಥ. ಶ್ರೀಗೆ ತಿರು ಅಂತ ಕರೀತಾರೆ. ತಿರುಪತಿ ಅಂದರೆ ಶ್ರೀಪತಿ ಅಂತ ಅರ್ಥ. ನಾವೆಲ್ಲ ತಿರು ಎಲ್ಲಿ ಏನು ತಿರುಗಬೇಕು? ಎಲ್ಲೂ ತಿರುಗಬೇಡ್ರಪ್ಪ ನೀವು. ಕೆಲವ್ರು ಹಿಂಗೆ ತಿಳ್ಕೊಂಡ್ರೆ ತಿರುಪತಿ ಇದ್ರೆ ಗುಡ್ಡ ತಿರುಗಿ ಹತ್ತೋ ಪತಿ ಇವ ಅಂತ ತಿಳ್ಕೊಂಡ್ರೆ ಅಲ್ಲ ಮಹಾರಾಯ. ತಿರುಪತಿ ಅಂತನ್ನೋ ಶಬ್ದಕ್ಕೆ ಶ್ರೀಪತಿ ಅಂತ ಅರ್ಥ. ತಿರುನಾಮ ಅಂತ ಕರೀತಾರೆ ಅಲ್ಲಿದ್ದವರೆಲ್ಲ. ತಿರುನಾಮ ಅಂದರೆ ಶ್ರೀನಾಮ. ದೇವರ ಹೆಸರುಗಳಿಗೆಲ್ಲ ತಿರುನಾಮ ಅಂತ. ತಿರು ಅಂದರೆ ಶ್ರೀ ಅಂತ ಅರ್ಥ. ನಾವು ಯಾವುದನ್ನು ಸಂಸ್ಕೃತದಲ್ಲಿ ಹೇಳ್ತೀವೋ ಅವರಿಗೆ ಸ್ವಲ್ಪ ಅದರ ಮೇಲೆ ಬಹಳ ಕಟಾಕ್ಷ. ಅದಕ್ಕೆ ಅವರೇನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ತಮಿಳಿನಲ್ಲಿ ಹೇಳ್ತಾರೆ. ಅದಕ್ಕೆ ತಿರುನಾಮ, ತಿರುಪತಿ, ತಿರುವನಂತಪುರ ಅಂದರೆ ಶ್ರೀ ಅನಂತಪುರ, ಶ್ರೀಮದನಂತಪುರ ಅಂತ ಅರ್ಥ. ಆ ತಿರುವನಂತಪುರಕ್ಕೆ ಹೋಗಿದ್ರು. ತಿರುವನಂತಪುರ ಅನ್ನೋದೇನು ತಿರುಗಿರು ಏನಿಲ್ಲ ಮತ್ತಲ್ಲಿ. ಅಲ್ಲಿ ಶ್ರೀಮದನಂತ ಸತ್ಪುರೇ, ಅನಂತಪುರಕ್ಕೆ ಬಂದಿದ್ದಾರೆ. ಆ ತಿರುವನಂತಪುರದಲ್ಲಿ ಇದ್ದ ನಾರಾಯಣನ್ ನೋಡಿದ್ರಂತೆ. ತತಃ ಕ್ರಮೇಣ ಪ್ರಚಲನ್ನುಪೇಯಿವಾನ್ ಅವಂದತೇಂದೀವರ ಸುಂದರಚ್ಛವಿಂ ಇಂದೀವರ ಸುಂದರಚ್ಛವಿಂ. ಅಲ್ಲೇನು ಅನಂತಾಸನ ಮಲಗಿದ್ದಾನಲ್ಲ, ಹೆಂಗಿದ್ದಾನವ? ಭುಜಂಗಶಾಯಿನಂ, ಹಾವಿನ ಮೇಲೆ ಮಲಗಿದ್ದಾನಂತೆ ಪುಣ್ಯಾತ್ಮ. ಹಾವಿನ ಮೇಲೆ ಮಲಗೋದಷ್ಟೇ ಅಲ್ಲದೆ ಅಂಬೋಜನಾಭಂ, ಹೊಕ್ಕಳಲ್ಲೊಂದು ಕಮಲ್ ಬೇರೆ ಬಂದಿದೆ ಅಂತೆ. ಇಂದೀವರ ಸುಂದರಚ್ಛವಿಂ, ನೈದಿಲೆ ಕಮಲ, ಕಪ್ಪು ಶಿಲೆ, ದೇವರದ್ದು ಶಾಲಿಗ್ರಾಮ ಶಿಲೆಯಿಂದ ಮಾಡಿರುವಂತಹ ಪ್ರತಿಮಾ ಅದು.
ಅದು ಇಂದೀವರ ಸುಂದರ ಛವಿಂ, ಕಪ್ಪು ನೈದಿಲೆ ನೀಲಕರ್ಣ ಕಮಲದ ಬಣ್ಣ ಇರ್ತದಲ್ಲ, ಅಂಥದ್ದು ದೊಡ್ಡ ಪ್ರತಿಮಾ ಶೇಷನ ಮೇಲೆ ಮಲಗಿದ್ದಾನೆ. ಏನ್ ದೈವ ವಿಚಿತ್ರ ಅಂದ್ರೆ, ಆ ತಿರುವನಂತಪುರದಲ್ಲಿದ್ದ ಅನಂತನ ಅನಂತಾಸನ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಬಾಗಿಲಲ್ಲಿ ನೋಡೋ ಹಂಗಿಲ್ಲ, 3 ಬಾಗಿಲಂತ. 3 ಬಾಗಿಲಲ್ಲಿ ಹೋಗಿ ನೋಡ್ಬೇಕಂತವನು. ಒಂದು ಬಾಗಿಲಲ್ಲಿ ಪಾದ, ಇನ್ನೊಂದು ಬಾಗಿಲಲ್ಲಿ ಕಟಿ, ಮತ್ತೊಂದು ಬಾಗಿಲಲ್ಲಿ ಮುಖ. 3 ಬಾಗಿಲಕ್ಕೆ ಹೋಗಿ ನೋಡ್ಬೇಕು. ಎಷ್ಟು ದೊಡ್ಡ ವಿಗ್ರಹ ಅದಾವಂತ. ಆಶ್ಚರ್ಯ. ಯಾಕೆ ಅಂತ ಅದಕ್ಕೆ ಅದರ ಸ್ವಾಮಿ ಚಾಷ್ಟಿ ಮಾಡ್ತಾರೆ. ಯಾಕೆ ಹಂಗೆ ಮಲ್ಕೊಂಡಾನ ಹೇಳಿ ನೋಡಂತೆ ದೇವರು. 3 ಬಾಗಿಲ್ದಾಗ ಯಾಕೆ ಕಾಣಿಸೋ ಹಂಗೆ ಮಾಡ್ಯಾನ? ನೀವು ಹೆಂಗೆ ದರ್ಶನಕ್ಕೆ ಬರ್ತೀರಿ ಅಂತ ನೋಡ್ಬೇಕಾಗಿತ್ತಂತ ದೇವರಿಗೆ. ಹೆಂಗೆ ಬರ್ತೀರಿ ಅಂದ್ರೆ ಏನ್ರಿ ಆಚಾರ? ನಾವೆಲ್ಲರೂ ಬರೋ ಹಂಗೆ ಬರ್ತೀವಿ. ಹಂಗಲ್ಲ. ನೀ ಬರೋ ಹೊತ್ತಿಗೆ ನಿನ್ನ ವಯಸ್ಸು ಎಷ್ಟಾಗಿರ್ತಂತ ನೋಡ್ತಾನಂತ ದೇವರು. ನೀ ಬರೋ ಹೊತ್ತಿಗೆ ಕೊನೆಗೆ ಬಂದಿದ್ದಿತ್ತು ಇಟ್ಕೊ. ಹೇಳ್ತಿರ್ತಾರಲ್ಲ, ಎಲ್ಲ ಮುಗದಾವಿನ್ನ ತೀರ್ಥಯಾತ್ರೆ ಮಾಡ್ರಿ ಅಂತಿರ್ತಾರಲ್ಲ, ಹಂಗೆ ಎಲ್ಲ ಮುಗದಾಗ ನೀ ಏನಾದರೂ ತೀರ್ಥಯಾತ್ರಾಗಿ ಬರ್ತಿದ್ದಿ ಅಂತಂದ್ರೆ ಕೊನೆ ಬಾಗಲ್ಲಿ ನಿಂತು ಕಾಲಷ್ಟ ನಿನಗೆ ಸಾಕು. ಇಲ್ಲ ಸ್ವಲ್ಪ ಇನ್ನೂ ಗಟ್ಟಿ ಅವ, ಇನ್ನೂ ರಿಟೈರ್ಡ್ ಆಗೋದು ಸ್ವಲ್ಪ ಟೈಮ್ ಅದ, ಈಗ ಹೋಗ್ತೀವಿ ಅಂತಿದ್ರೆ ಮಧ್ಯದ ಬಾಗಿಲಂತ. ಇಲ್ಲೇ ನೋಡು. ಇಲ್ಲ ನಾವು ಈಗಿಂದ ನೋಡ್ಲಿಕ್ಕೆ ಶುರು ಮಾಡ್ತೀವಿ, ಬಾಲ್ಯದಲ್ಲೇನೆ ನಾವು ಅಭ್ಯಾಸ ಮಾಡ್ಕೊಳ್ತೀವಿ ಅಂದ್ರೆ 3ನೇ ಬಾಗಿಲು, ಮುಖದ ಬಾಗಿಲಂತ. ತೈತ್ರಿ ಉಪನಿಷತ್ನಲ್ಲಿ ಹೇಳುವಾಗ ಮಧ್ಯತೋ ಅನ್ನಗುಂಬ್ರಾಧಂ ಮುಖತೋ ಸ್ಮ ಅನ್ನಗುಂಬ್ರಾಧಂ ಮಂತ್ರ ಹೇಳ್ತದೆ. ನಾವು ದೇವರ ಸಾಕ್ಷಾತ್ಕಾರವನ್ನು ಯಾವ ವಯಸ್ಸಿನಲ್ಲಿ ಮಾಡಿಕೊಳ್ತೀವಿ ಅನ್ನೋದರ ಮೇಲೆ ದೇವರ ರೂಪ ನಮಗೆ ಹೇಗೆ ದರ್ಶನ ಆಗ್ತದೆ ಅಂತ ಹೇಳ್ತಾರಂತೆ. ಕೊನೇ ವಯಸ್ಸಿನಲ್ಲಿ ಸಾಕ್ಷಾತ್ಕಾರ ಆತು ಅಂತ ಇಟ್ಕೊಳ್ರಿ. ಅಗದಿ ಇನ್ನೇನು ಹಣ್ಣಾಗಿದ್ವಿ, ಹೆಣ್ಣು ಕೊಡೋ ಟೈಮ್ ಅಂತೂ ಮುಗಿದು ಹೋಗಿತ್ತು, ಹಣ್ಣಾಗೋ ಟೈಮ್ ಬಂದಿತ್ತು ಅಂತಂದ್ರೆ ಆಗೇನಾದ್ರೂ ನಿಂಗೆ ದೇವ್ರ ದರ್ಶನ ಆದರೆ ಅಪ್ಪ ನಿಂಗೆ ಏನು ಸಾಕ್ಷಾತ್ಕಾರ ಆಗತ್ತೆ ಅಂದರೆ ಪಾದ ಮಾತ್ರ ಕಾಣಿಸ್ತದಂತೆ ದೇವರದ್ದು. ಉಳಿದದ್ದು ಮೇಲಿಂದೆಲ್ಲ ಬರೇ ಪ್ರಕಾಶ, ಲೈಟ್, ಮಿಂಚೋ ಕಾಣಿಸೋದೇ ಇಲ್ಲ, ನಮಗೇನು ಕಾಣಿಸೋದಿಲ್ವಂತ. ಇದು ಒಂದಂತ. ಸ್ವಲ್ಪ ಮಧ್ಯ ವಯಸ್ಸಿನಲ್ಲಿ ಏನಾದರೂ ದೇವರ ಸಾಕ್ಷಾತ್ಕಾರ ಆದರೆ ಹೊಕ್ಕಳವರೆಗೆ ಕಾಣಿಸ್ತದಂತೆ, ಮೇಲಿಂದೆಲ್ಲ ಬರೀ ಬೆಳಕು ಕಾಣಿಸ್ಬಿಡ್ತದಂತೆ, ಅಷ್ಟು ಸ್ಪಷ್ಟ ಆಗೋದಿಲ್ವಂತೆ. ಇವ್ರಿಗೆ ಬಾಲ್ಯದಲ್ಲೇ ಏನಾದರೂ ಆಗಿದ್ರೆ ಸಾಕ್ಷಾತ್ಕಾರ ಪೂರ್ಣ ಕಾಣಿಸ್ತದಂತೆ, ಆಪಾದ ಮೌಳಿ ಕಾಣಿಸ್ತದಂತೆ ಪೂರ್ಣ. ಹೀಗೆ 3 ಬಾಗಿಲು ಮಾಡಿ ಆ ತಿರುವನಂತಪುರದ ಅನಂತಾಸನ ಏನು ತಿಳಿಸಿಕೊಟ್ಟ ಅಂದರೆ, ನೀನು ಸಾಕ್ಷಾತ್ಕಾರ ಯಾವಾಗ ಮಾಡ್ಕೋತಿ ನೋಡ್ಕೊ ಅಂತ ಹೇಳ್ಬಿಟ್ಟ. ನಮ್ಮಲ್ಲಿ ಹೇಳ್ತಿರ್ತಾರಲ್ಲ, ಅರ್ಜೆಂಟ್ ಏನಿಲ್ಲ, ರಿಟೈರ್ಡ್ ಆದಮೇಲೆ ಎಲ್ಲ ಶುರು ಮಾಡೋದಂತಿರ್ತಾರಲ್ಲ, ಮಾಡಬಹುದು. ರಿಟೈರ್ಡ್ ಆದಮೇಲೆ ಎಲ್ಲ ಶುರು ಮಾಡಿದ್ರೆ ಕೊನೆ ಬಾಗಿಲ್ದಾಗ ದರ್ಶನ ಮಾಡ್ಕೊಂಡು ಬರ್ಬೇಕಾಗ್ತದೆ ನಾವು. ಅದಕ್ಕೆ ಮೊದಲಿನಿಂದ ಶುರು ಮಾಡ್ಬೇಕಂತ. ಈಗಂತೂ ಆಗಿಬಿಟ್ಟದ ಆಚಾರ, ಮುಂದಿನ ಸಲ ಲಘು ಶುರು ಮಾಡೋಣ ಅಂತ ಏನು ಗಂಟು ಹೋಗ್ಬೇಕಾಗಿದೆ. ಇದೇ ಒಂದೇ ಸತ್ಯ, ಏನು ಜನ್ಮ ನಮಗೇನ್ರ. ಅದಕ್ಕೆ ಅಂಬೋಜನಾಭಂ ಸಭುಜಂಗ ಶಾಗಿನಂ ಶ್ರೀವಲ್ಲಭಂ ಶ್ರೀಮದನಂತ ಸತ್ಪುರೇ ಬಂದರು. ಅಲ್ಲಿನ ಜನರಿಗೆಲ್ಲ ವಾರ್ತೆ ಬಂದಿತ್ತು, ಆಚಾರ್ಯರು ಆನಂದ ತೀರ್ಥರು ಬರ್ತಾ ಇದ್ದಾರೆ ಗುರುಗಳ ಸಮೇತರಾಗಿ. ಸಾಮಾನ್ಯವಾಗಿ ಗುರುಗಳು ಶಿಷ್ಯರ ಸಮೇತರಾಗಿ ಬರ್ತಿರ್ತಾರೆ ಅಂತ ಇರ್ತದೆ. ಇಲ್ಲಿಲ್ಲ, ಶಿಷ್ಯರು ಗುರು ಸಮೇತರಾಗಿ ಬರ್ತಾ ಇದ್ದಾರೆ ಅಂತ ಕೀರ್ತಿ ಆಚಾರ್ಯರಿಗೆ. ಹಿರಿಯತಿಗಳು, ಅವರು ಗೃಹಸ್ಥಾಶ್ರಮಿಗಳು, ಎಷ್ಟೋ ಜನ ಶಿಷ್ಯರು ಬರ್ತಾ ಇದ್ದಾರೆ ಅಂತ ಎಲ್ಲ ಅವಕಾಶ ಮಾಡಿಕೊಟ್ರು. ಆ ದೇವಸ್ಥಾನದಲ್ಲಿ ಬಂದಾಗ ಆಚಾರ್ಯರು ಅವಂದತ ನಮಸ್ಕಾರ ಹಾಕಿದ್ರಂತೆ. ಆ ದೇವರನ್ನ ಯಾವಾಗ ಕಾಣಿಸಿದ್ರು ನಮಸ್ಕಾರನೇ, ಅವರಿಗೆ ಸಂದೇಹನೇ ಇಲ್ಲ. ದೀರ್ಘದಂಡ ಪ್ರಣಾಮ ಹಾಕಿ ಅಲ್ಲಿ ಕೂತಾಗ ಊರಿನವರೆಲ್ಲ ಸೇರಿದ್ರಂತೆ. ಊರಿನವರೆಲ್ಲ ಸೇರಿ ಆಚಾರ್ಯರಿಗೆ ಕೇಳಿದ್ರಂತೆ, ಸ್ವಾಮಿ ಬಂದಿದ್ದೀರಿ, ನಿಮ್ಮ ಬಗ್ಗೆ ನಾವು ಕೆಲವು ಮಾತುಗಳನ್ನು ಕೇಳಿದ್ದೇವೆ. ಪುರಾತನವಾದ ಭಾಷ್ಯಗಳಲ್ಲಿ ಬಂದಿರುವಂತಹದ್ದೆಲ್ಲ ಸರಿ ಅರ್ಥ ಅಲ್ಲ, ಅದು ಸೂತ್ರಗಳಿಗೂ ಭಾಷ್ಯಗಳಿಗೂ ಸಮ್ಮತ ಇಲ್ಲ ಅಂತ ಏನೋ ಹೇಳ್ತಿದ್ದೀರಂತೆ. ಹಾಗಾದ್ರೆ ನಿಜವಾಗಿ ಅರ್ಥ ಏನು ಅಂತ ನೀವು ಹೇಳ್ತೀರಾ ನಮಗೆಲ್ಲ? ನಾವೆಲ್ಲ ಜಿಜ್ಞಾಸುಗಳು ಕಾಯ್ತಾ ಕೂತಿದ್ದೇವೆ ಅಂತ ಹೇಳಿ ಅಲ್ಲಿ ದೊಡ್ಡ ಸಭೆಯನ್ನು ಮಾಡಿದ್ರಂತೆ. ಯಾವತ್ತು ತಿರುವನಂತಪುರಕ್ಕಾಚಾರ್ಯ ಹೋಗಿದ್ರೋ ಅವತ್ತೇ ದೊಡ್ಡ ಸಭೆ. ಎಲ್ಲಿ ಸಭೆ ಆಯಿತು ಅಂದರೆ ಆ ದೇವಸ್ಥಾನದಲ್ಲೇ ಸಭೆ ಆಯಿತಂತೆ. ದೇವಸ್ಥಾನದಲ್ಲಿ ಸಭೆ ಆಗಿದ್ರೆ ಹಿಂದೆ ಆ ಸ್ವಾಮಿ ನಾರಾಯಣ ಮಲಗಿದ್ದಾನೆ, 3 ಬಾಗಿಲಲ್ಲಿ ಕಾಣೋ ನಾರಾಯಣ. ಅದರ ಮುಂದೆ ಆಚಾರ್ಯರು ಎತ್ತರದ ಕಟ್ಟೆಯ ಮೇಲೆ ಕುಳಿತುಕೊಂಡಿದ್ದಾರೆ. ನೋಡ್ರಿ ಎಷ್ಟು ಚೆಂದ ಆಗಿದೆ ಆ ದೃಶ್ಯ. ನಾವೆಲ್ಲ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಆನಂದ ಆಗುತ್ತೆ, ಅನುಸಂಧಾನ ಮಾಡಿಕೊಂಡ್ರೆ. ಹಿಂದೆ ಇಷ್ಟು ದೊಡ್ಡ ದೇವರ ಪ್ರತಿಮಾ 3 ಬಾಗಿಲಲ್ಲಿ, ಮಧ್ಯದಲ್ಲಿ ಆಚಾರ್ಯರು ಆನಂದ ತೀರ್ಥರು ಅವರು ಕುಳಿತಿದ್ದಾರೆ. ಇವರು ಕೂತಿರೋ ಜಾಗ ಎಲ್ಲಿತ್ತು ಅಂದರೆ ಸರಿಯಾಗಿ ಹಿಂದೆ ಅಂಬೋಜನಾಭಂ, ಅಲ್ಲೇನು ಹೊಕ್ಕಳಲ್ಲಿ ಕಮಲ ಬಂದಿತ್ತಲ್ಲ ಆ ಜಾಗದಲ್ಲಿ ಕೂತಿದ್ರಂತೆ ಅವರು.
ಯಾಕೆ ನೆಕ್ಸ್ಟ್ ನನ್ನ ಪಾಳಿ ಅಂತ ಹೇಳಿದ್ರಂತವ್ರು. ಮುಂದೆ ನಾನು ಅಲ್ಲೇ ಬರಬೇಕಲ್ಲಪ್ಪ ಅಂತ ಹೇಳಿ ಅಲ್ಲೇ ಕೂತಿದ್ರಂತೆ. ಅಂಬೋಜನಾಭಂ ಅಲ್ಲಿ ಕೂತ್ಕೊಂಡಿದ್ದಾರೆ. ಜನರಿಗೆಲ್ಲ ಒಂದು ಆಶ್ಚರ್ಯ ಆಯಿತಂತೆ. ಈ ಆಚಾರ್ಯರ ಮುಖಲಕ್ಷಣ, ಕಣ್ಣು, ಕಿವಿಗಳು ಎಲ್ಲ ನೋಡ್ತಾ ಇದ್ದಾಗ ಆ ಹಿಂದಿರೋ ಈ ಜಡ ಪ್ರತಿಮೆಗಿಂತ ಈ ಪ್ರತಿಮೆಯೇ ತುಂಬ ಸುಂದರವಾಗಿ ಕಾಣ್ತಾ ಇದೆಯಲ್ಲ ಅನ್ಕೊಂಡ್ರಂತೆ. ಯಾವ ಪ್ರತಿಮೆ? ಅನಂತಾಸನ ಶಿಲಾ ವಿಗ್ರಹ ಏನಿದೆ ಜಡ ಪ್ರತಿಮಾ, ಅದಕ್ಕಿಂತಲೂ ನಿಜವಾಗಿ ಅನಂತಾಸನ ಪ್ರತಿಮೆಯಾದ ಈ ಆನಂದ ತೀರ್ಥರಿದ್ದಾರಲ್ಲ, ಇವರೇ ಇನ್ನೂ ಸುಂದರವಾಗಿ ಕಾಣ್ತಾ ಇದ್ದಾರೆ ಅನ್ಕೋಬೇಕಂತೆ. ಕಣ್ತುಂಬ ನೋಡಿದ್ರಂತೆ. ನೋಡಿ ಎಲ್ಲರೂ ಕೇಳಿದ್ರು, ಸ್ವಾಮಿ ನೀವು ಸ್ವಲ್ಪ ನಮಗೆ ಭಾಷ್ಯವನ್ನೇ ಹೇಳಿಬಿಡ್ರಿ, ಸೂತ್ರಾರ್ಥವನ್ನೇ ಹೇಳ್ರಿ ಅಂತ ಕೇಳಿದ್ದಾರೆ. ಊರಿನ ಜನ ಎಲ್ಲ ಸೇರಿದ್ದಾರೆ. ಅಲ್ಲಿ ಮೊದಲೇ ಪಂಡಿತ ಮಂಡಳಿ, ಅಖಂಡ ತಾಂಡವ ಆಡುವಂತಹ ಪಂಡಿತ ಮಂಡಳಿಯ ಮಧ್ಯದಲ್ಲಿ ಆಚಾರ್ಯರು ಭಾಷ್ಯದ ಪ್ರವಚನ ಪ್ರಾರಂಭ ಮಾಡಿದರು. ಸೂತ್ರಾರ್ಥವನ್ನು ಹೇಳಿ ಪ್ರಾರಂಭ ಮಾಡಿದಂತೆ. ವೇದಾಂತ ಸೂತ್ರಾಣಿ ಕೃತಾಂತ ವಿತ್ತಮೋ ವ್ಯಾಖ್ಯಾದಸೋ ಶಿಷ್ಯಗಣಾಯ ಸಂಸದಿ ವಿಲಕ್ಷಣಂ ಜೀವಗಣ ಗುಣಾರ್ಣವಂ ಬ್ರಹ್ಮಾಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಹೋ. ಏನಂತ ಪ್ರವಚನ ಮಾಡಿದರು? ದೇವರು ಹೆಂಗಿದ್ದಾನೆ, ಸೂತ್ರದಲ್ಲಿ ಏನು ಹೇಳಲಾಗಿದೆ? ಕೃತಾಂತವಿತ್ತಮಃ, ಬ್ರಹ್ಮಸೂತ್ರದ ಸಿದ್ಧಾಂತ ಏನು ಅಂತ ಸರಿಯಾಗಿ ತಿಳಿದ ಆಚಾರ್ಯರು. ಅವ್ರಿಗೆ ಹೆಸರದು ಕೃತಾಂತವಿತ್ತಮಃ ಅಂತ ಮಧ್ವಾಚಾರ್ಯರಿಗೆ ಮತ್ತೊಂದು ಹೆಸರು. ಬ್ರಹ್ಮಸೂತ್ರದ ಸರಿ ಅರ್ಥವನ್ನು ತಿಳಿದುಕೊಂಡವರು. ಅಸೌ ಸಂಸದಿ, ಸಭೆಯಲ್ಲಿ, ವಿದ್ವತ್ ಸಭೆಯಲ್ಲಿ, ಶಿಷ್ಯಗಣಾಯ ವೇದಾಂತ ಸೂತ್ರಾಣಿ ವ್ಯಾಖ್ಯಾತ್, ಎಲ್ಲ ಶಿಷ್ಯರು ಕುಳಿತಿರುವಾಗ ವೇದಾಂತ ಸೂತ್ರಗಳನ್ನು ಹೇಳಿದ್ರಂತೆ. ಏನು ಹೇಳಿದರು? ಹಿಂದೇನು ಮಲಗಿದ್ದಾನಲ್ಲ ಈ ನಾರಾಯಣ ಅಂತ ಅವನನ್ನು ತೋರಿಸಿ ತೋರಿಸಿ ಹೇಳ್ತಾರಂತೆ. ವಿಲಕ್ಷಣಂ ಜೀವಗಣಾತ್, ಈ ದೇವರೇನಿದ್ದಾನಲ್ಲ ಜೀವರಿಂದ ಭಿನ್ನನೇ ಇದ್ದಾನೆ. ಮೊದಲನೇ ವಾಕ್ಯಾರ್ಥ, ಜೀವಗಣ ವಿಲಕ್ಷಣಂ, ಜೀವರಿಗಿಂತ ಪರಮಾತ್ಮ ಭಿನ್ನ. ಯಾಕೆ ಭಿನ್ನ? ಜೀವರಿಗಿಂತ ಪರಮಾತ್ಮ ಯಾಕೆ ಭಿನ್ನ ಅಂತ ಕೇಳಿದ್ರೆ, ದೋಷವರ್ಜಿತ. ದೇವರಲ್ಲಿ ದೋಷ ಇಲ್ಲ, ಜೀವರಲ್ಲಿ ಮೈ ತುಂಬ ದೋಷ. ಪಾಪ ಎಲ್ಲಿ ಚೂಟ್ತೀರೋ ಅಲ್ಲಿ ದೋಷವೇ ಸಿಗ್ತದೆ. ಕೆಲವರು ಅಂತಿರ್ತಾರೆ, ನೀವು ಇಲ್ಲಿ ಚೂಟಿದ್ರೂ ದೋಷ, ಇಲ್ಲಿ ಚೂಟಿದ್ರೂ ದೋಷ. ಹಾಗೆ ಮೈ ತುಂಬ ಎಲ್ಲಿ ಚೂಟಿದ್ರೂ ಕೂಡ ದೋಷವೇ ಸಿಗ್ತದೆ ನಮಗೆ. ಭಗವಂತನಲ್ಲಿ ಒಂದು ದೋಷ ಇಲ್ಲ, ಆದ್ರಿಂದ ಅವ ಜೀವಗಣ ವಿಲಕ್ಷಣ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳುತ್ತಾರೆ. ಜೀವತ್ವಂ ನಾಮ ಕಿಂ ಈಶತ್ವಂ ನಾಮ ಕಿಂ ಅಂತ. ಜೀವ ಅಂದ್ರೆ ಏನು, ಈಶಾ ಅಂದ್ರೆ ಏನು ಅಂತ ಹೇಳ್ತಿರ್ತಾರೆ. ಪರಮಾದ್ಭುತ ಅದು. ನಮಗೆ ಜೀವ ಈಶಾ ಅಂದ್ರೆ ಏನು ಗೊತ್ತಿಲ್ಲ. ಉಪಜೀವಕತ್ವಂ ಜೀವತ್ವಂ, ಈಶತ್ವಂ ತದ್ವಿಪರ್ಯಯ. ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡೇ ಬದುಕೋದು ನಮ್ಮ ಪ್ರಾರಬ್ಧ, ಇದು ಜೀವತ್ವ. ಪರರ ಆಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲು ಉದುರಿಸಿಕೊಂಡವನೊಬ್ಬ. ಪರರ ಆಶ್ರಯಿಸಿ ಬಾಳುವರು ನಾವೆಲ್ಲ. ನಮಗೆ ಜೀವ ಅಂತ ಯಾಕೆ ಕರೀತಾರೆ ಅಂದರೆ, ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡೇ ಇರ್ಬೇಕು ನಾವು. ಪರಮಾತ್ಮನಿಗೆ ತದ್ವಿಪರ್ಯಯ, ಎಂದೆಂದೆಂದೆಂದು ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡೇ ಇಲ್ಲ ಅನ್ನೋದಕ್ಕಾಗಿ ದೇವರಿಗೆ ಈಶಾ ಅಂತ ಕರೀತಾರೆ. ಹೀಗಾಗಿ ವಿಲಕ್ಷಣಂ ಜೀವಗಣಾತ್, ನಾವು ದುಃಖಿಗಳು, ಅಲ್ಪಜ್ಞರು, ಅವ ಸರ್ವಜ್ಞ ನಿತ್ಯ ಸುಖಿ. ನಾವು ಉಪಜೀವಕರು, ಅವ ಉಪಜೀವ್ಯ. ಮುಗಿದ ಕೆಲಸ. ನಾವು ಉಪಜೀವನ ಕೊಡುವವನು ಅವನು, ಆಶ್ರಯ ನೀಡುವನವನು, ಆಶ್ರಯ ತೆಗೆದುಕೊಳ್ಳೋರು ನಾವು. ಹೀಗಾಗಿ ನಮಗೂ ಅವರಿಗೂ ಭೇದ ಇದೆ. ವಿಲಕ್ಷಣಂ ಜೀವಗಣ ಗುಣಾರ್ಣವಂ. ಮತ್ತೇಗಿದ್ದಾನೆ ದೇವರು ಅಂದರೆ ಗುಣಪೂರ್ಣನಾಗಿದ್ದಾನಂತ. ಇದ್ರ ಬಗ್ಗೆ ಮತ್ತೊಮ್ಮೆ ಯಾವಾಗಾದ್ರೂ ಸಿಕ್ಕಾಗ ಹೇಳ್ತೀನಿ, ಇವತ್ತು ಹೇಳೋದು ಕಷ್ಟ. ಗುಣಪೂರ್ಣ ಅಂತನ್ನೋ ಶಬ್ದವನ್ನು ಎಷ್ಟು ಸರ್ತಿ ನೀವು ಕೇಳಿಲ್ಲ ಹೇಳಿ ನೋಡಂತೆ. ಎಲ್ಲ ಪುರಾಣದಾಗೂ ಎಲ್ಲ ಆಚಾರ್ಯ ಹೇಳಿದ್ದು ದೇವರು ಗುಣಪೂರ್ಣ ಗುಣಪೂರ್ಣ ಗುಣಪೂರ್ಣ. ಏನು ಗುಣಪೂರ್ಣ? ಗುಣಪೂರ್ಣ ಅಂದ್ರೆ ಏನು? ಗುಣಪೂರ್ಣ ಅಂದ್ರೆ ಏನು? ಗುಣಗಳಿಂದ ಪೂರ್ಣನೋ, ಪೂರ್ಣವಾದ ಗುಣನೋ? ಏನರ್ಥ ಅದಕ್ಕೆ? ಹೆಂಗೆ ಹೊಂದಿಸ್ತೀರಿ ಇದನ್ನ? ಗುಣಪೂರ್ಣ ಅಂದ್ರೆ ಗುಣಗಳೇ ತುಂಬಿಕೊಂಡಾವ ಅಂತ ಅರ್ಥ. ಪೂರ್ಣ ಗುಣ ಅಂದ್ರೆ ತುಂಬಿದ ಒಂದೊಂದು ಗುಣನೂ ಪೂರ್ಣವ ಅಂತ ಅರ್ಥ. ಯಾವ್ದು ಹೇಳ್ಬೇಕು ಈಗ? ದೇವರ ವಿಷಯದಲ್ಲಿ ಹೆಂಗೆ ಹೇಳಬೇಕು? ಒಂದೊಂದು ಗುಣವೂ ಪೂರ್ಣವ ಅಂದ್ರೆ ಅರ್ಥ ಏನು ಅಂತ ಒಂದು ಪ್ರಶ್ನೆ, ಗುಣಗಳಿಂದ ಪೂರ್ಣ ಆಗ್ಯಾನಂದ್ರೆ ಮತ್ತೊಂದು ಪ್ರಶ್ನೆ. ಹೀಗಾಗಿ ಗುಣಾರ್ಣವ ಅಂತ ಇಷ್ಟು ತಿಳ್ಕೊಂಡ್ರೆ ಸದ್ಯಕ್ಕೆ. ಬ್ರಹ್ಮ ಅಚ್ಯುತಾಖ್ಯಂ, ಯಾರವನು? ಅಚ್ಯುತನಾಮಕನಾದ ಬ್ರಹ್ಮ. ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರಂತೆ. ಬ್ರಹ್ಮಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಹು. ಸೂತ್ರಗಳಲ್ಲಿ ಬಂದದ್ದು ಇದೇ ವಿಷಯ ಅಂತ ಮತ್ತೆ ಮತ್ತೆ ಆಚಾರ್ಯರು ಪ್ರತಿಪಾದನೆ ಮಾಡಿದ್ರಂತೆ. ಇಲ್ಲಿ ನೋಡ್ರಿ,
4 ಅಧ್ಯಾಯದ ಅರ್ಥ ಬರುವಂತೆ ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದಾರೆ. ಯಾವ 4 ಅಧ್ಯಾಯದ ಅರ್ಥ? ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ ಅಂತ. ಅದರ ಅರ್ಥ ಏನು ಅಂದರೆ ಗುಣಾರ್ಣವ. ಗುಣಾರ್ಣವ ಅಂತನ್ನುವುದು ಸಮನ್ವಯ ಅಧ್ಯಾಯದ ಅರ್ಥ, ಗುಣಪೂರ್ಣ ಅಂತ ಹೇಳಿ ಹೊರಟದ್ದು. 2ನೇ ಅಧ್ಯಾಯದ ಅರ್ಥ ಅವಿರೋಧಾಧ್ಯಾಯ, ದೇವರಲ್ಲಿ ದೋಷಗಳು ಏನೂ ಇಲ್ಲ ಅಂತ ತಿಳಿಸ್ಲಿಕ್ಕೆ ಹೊರಟ ಅಧ್ಯಾಯ 2ನೇದು. ಅದನ್ನೇ ವಿಲಕ್ಷಣಂ ಜೀವಗಣಾತ್ ಗುಣಾರ್ಣವಂ, ವಿಲಕ್ಷಣಂ ಜೀವಗಣಾತ್ ಅದನ್ನೇ ಹೇಳಿದೆ. 3ನೇ ಅಧ್ಯಾಯ ಸಾಧನಾಧ್ಯಾಯ. ಬ್ರಹ್ಮ ಅನ್ನೋ ಶಬ್ದ ಇದೆಯಲ್ಲ, ಇದು ದೊಡ್ಡದು. ಯಾವ ದೊಡ್ಡದು ಅಂದರೆ ವೇದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಶಾಸ್ತ್ರಗಳಿಂದ ತಾನೇ ನಾವು ಸಾಧನೆಯನ್ನು ಮಾಡಬೇಕಾದದ್ದು. ಶಾಸ್ತ್ರ ಅಧ್ಯಯನ ಅನ್ನುವುದು ಸಾಧನೆಯ ಮಾರ್ಗವಾದ್ರಿಂದ ಬ್ರಹ್ಮ ಶಬ್ದದಿಂದ 3ನೇ ಅಧ್ಯಾಯ. 4ನೇ ಅಧ್ಯಾಯ ಯಾವುದು ಅಂದರೆ ಅದು ಫಲಾಧ್ಯಾಯ. ಅದಕ್ಕೆ ಅಚ್ಯುತ ಅಂತ ಶಬ್ದ. ಅಚ್ಯುತನನ್ನು ಹೊಂದುತ್ತಾನೆ, ಆದ್ದರಿಂದ ಅದು ಫಲಾಧ್ಯಾಯ. ಅಥವಾ ಇವನೇ ಅಚ್ಯುತನಾಗಿ ಬಿಡ್ತಾನೆ. ಯಾಕೆ ಅಂದರೆ ಚ್ಯುತಿರಹಿತನಾಗ್ತಾನೆ ಈ ಜೀವ. ಒಮ್ಮೆ ಮೋಕ್ಷವನ್ನು ಪಡೆದ ಮೇಲೆ ಇವನಿಗೆ ಜಾರುವ ಭಯವಿಲ್ಲಾದ್ರಿಂದ ಇವನು ಅಚ್ಯುತನಾಗ್ತಾನೆ ಅಂತ ತಿಳಿಬಹುದು. ಹೀಗೆ 4 ಅಧ್ಯಾಯಗಳ ಅರ್ಥವನ್ನು ಅಲ್ಲಿ ಪಂಡಿತಾಚಾರ್ಯ ಸಂಗ್ರಹ ಮಾಡಿ ವಿಲಕ್ಷಣಂ ಜೀವ ಗಣಾತ್ ಗುಣಾರ್ಣವಂ ಬ್ರಹ್ಮಚ್ಯುತಾಖ್ಯಂ ಪ್ರತಿಪಾದಯನ್ ಮುಹುಹು. ಇದು ಒಂದು ದಿವಸ ನಡೆದಿಲ್ಲ. ಅಲ್ಲಿ ಅನಂತಾಸನ ದೇವಾಲಯದಲ್ಲಿ ಇದು ಅನೇಕ ದಿನಗಳವರೆಗೆ ನಡೀತಂತೆ. ಆ ಊರಿನಲ್ಲಿ ಪುಣ್ಯಾತ್ಮ ಒಬ್ಬ ಇದ್ದ. ಯಾರು ಅಂತ ಹೇಳಿದ್ರೆ ಅಪ್ರಾಂಶು ನೂತ್ನೋಪಪದಾದಿವಾಸಜಃ ಸಸಂಕರೋ ವೈರಪರಾಯಣ ಪುರಃ ಅಸೂಯಯೋ ಚೇತ್ರಮಹಾನತಿಕ್ರಮಃ ಸೂತ್ರಾರ್ಥವಾದೋ ಕೃತಭಾಷ್ಯಕೇತ್ವಿತಿ. ಅಲ್ಲೊಬ್ಬ ಸನ್ಯಾಸಿ. ಅದು ಏನು ಎಂತ ಅಂತನ್ನುವುದು ನೀವು ವ್ಯಾಖ್ಯಾನವನ್ನು ನೋಡಿ ಅರ್ಥ ಮಾಡಿಕೊಳ್ಳ್ರಿ. ಸುಮ್ಮನೆ ಅಷ್ಟು ಹೇಳಿರ್ತೀನಿ ಸಂಕ್ಷೇಪದಲ್ಲಿ. ಏನು ಅಂತಂದರೆ ಕುದುಪುಸ್ತೂರು ಅಂತ ಒಂದು ಊರಂತೆ. ಆ ಕುದುಪುಸ್ತೂರು ಎಂಬ ವಂಶದಲ್ಲಿ ಒಬ್ಬ ಹುಟ್ಟಿ ಬಂದಿದ್ದ. ಆ ವ್ಯಕ್ತಿ ಈ ಪ್ರವಚನ ನಡೀತಾ ಇರುವಾಗ ಮಧ್ಯದಲ್ಲಿ ಬಂದು ನಿಂತು ಬಿಟ್ಟ. ಕುದುಪುಸ್ತೂರಿನಲ್ಲಿ ಹುಟ್ಟಿದ. ಅಡ್ಡ ಮಾತ್ರ ಹೇಳಿದ್ದಾರೆ, ಎಲ್ಲ ಕಡೆಗೆ ನಾರಾಯಣ ಪಂಡಿತಾಚಾರ್ಯ ಅವರ ಹೆಸರು ಹೇಳೇ ಇಲ್ಲ. ಕುದುಪುಸ್ತೂರಿನ ಒಬ್ಬ ವ್ಯಕ್ತಿ ಬಂದು ನಿಂತು ಇದು ಅನ್ಯಾಯ, ಇದು ಮಹಾ ತಪ್ಪು ಅಂತ ಹೇಳಿ ಘೋಷಣೆ ಮಾಡಿದ್ರಂತೆ. ಪ್ರವಚನ ನಡೀತಾ ಇದೆ, ಜನ ಎಲ್ಲ ಸೇರಿದ್ದಾರೆ. ಇದು ಅನ್ಯಾಯ, ಇದು ತಪ್ಪು ಅಂತಂದ್ರೆ ಸುಮ್ಮನೆ ಇದ್ರು, ಮಾತಾಡ್ಲಿಲ್ಲ ಆಚಾರ್ಯರು. ಎಲ್ಲ ತಿರುಗಿದ ಜನ, ಯಾರಪ್ಪ ಇದು ಈ ಪ್ರವಚನದಲ್ಲಿ ಡಿಸ್ಟರ್ಬ್ ಮಾಡೋರು ಯಾರು ಇವರು ಮತ್ತೆ ನೋಡಿದ್ರೆ ಆ ಕಡೆ ಈ ಕಡೆ ಕೆಲವು ಹಂಗಿರ್ತದಲ್ಲ, ಹಂಗೆ ನೋಡ್ತಾರೆ. ಹಿಂಗೆ ನೋಡಿದ್ರೆ ಏನಿದು? ಅವ್ನು ಹೇಳ್ದ, ನೀವೆಲ್ಲ ಪ್ರವಚನ ಮಾಡ್ಲಿಕ್ಕಿಲ್ಲ ಅಂದವನು. ಯಾಕೆ ಎಂದ್ರು, ಯಾಕೆ ಪ್ರವಚನ ಮಾಡಬಾರ್ದು? ಅದಕ್ಕೆ ಹೇಳಿದರು, ಮಹಾನ್ ಅತಿಕ್ರಮ, ಇದು ಮರ್ಯಾದೆಯನ್ನ ಮೀರಿದ ಕೆಲಸ. ಇದು ಏನ್ ಮರ್ಯಾದೆಯನ್ನ ಮೀರಿದ್ದು ಅಂದ್ರೆ ಸೂತ್ರಾರ್ಥವಾದ ಅಕೃತ ಭಾಷ್ಯಕೇಶ್ವಿತಿ. ಯಾರು ಭಾಷ್ಯವನ್ನು ರಚನೆ ಮಾಡಿಲ್ಲವೋ ಅವರು ಸೂತ್ರಾರ್ಥವನ್ನು ಹೇಳಲಿಕ್ಕೆ ಬರೋ ಹಂಗಿಲ್ಲ ಅಂತ ವಾಕ್ಯಾರ್ಥ ಅವರದ್ದು. ಯಾರು ಭಾಷ್ಯ ಸೂತ್ರಾರ್ಥವನ್ನು ಹೇಳಬೇಕು, ಯಾರು ಭಾಷ್ಯ ಬರೀತಾರೋ ಅವರು ಮಾತ್ರ ಹೇಳಬೇಕು. ಅಕೃತ ಭಾಷ್ಯಾ ಪುರುಷಾಹ, ಭಾಷ್ಯ ರಚನೆ ಮಾಡದೇ ಇದ್ರೆ ಅವರು ಪೂರ್ವಾಚಾರ್ಯ ಭಾಷ್ಯವನ್ನು ಇಟ್ಟುಕೊಂಡೇ ವ್ಯಾಖ್ಯಾನ ಮಾಡಬೇಕೇ ವಿನಃ ಅವರನ್ನು ಬಿಟ್ಟು ಹೇಳೋ ಹಂಗಿಲ್ಲ. ಈಗ ಒಬ್ಬ ವ್ಯಕ್ತಿ ಭಾಷ್ಯವನ್ನು ಬರೆದಿದ್ದಾನೆ ಅಂತಾದ್ರೆ ತಾನು ಬರೆದ ಭಾಷ್ಯವನ್ನು ಇಟ್ಟುಕೊಂಡು ಆ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಲಿ. ಇನ್ನೂ ಭಾಷ್ಯವನ್ನೇ ಬರೆದಿಲ್ಲ ಅಂಥವರು ಪೂರ್ವಾಚಾರ್ಯ ಭಾಷ್ಯವನ್ನು ಅಂಗೀಕಾರ ಮಾಡದೆ ವ್ಯಾಖ್ಯಾನ ಮಾಡಿದ್ದು ಇದು ಮಹಾ ಅಬದ್ಧ. ಹೀಗೆ ಮಾಡಬಾರದು, ಇಂಥ ಅನ್ಯಾಯವನ್ನು ನಾನು ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಕೂಗಿಬಿಟ್ಟ. ಅವರ ಅಭಿಪ್ರಾಯ ಏನು? ನೀವು ಯಾಕೆ ಪೂರ್ವಾಚಾರ್ಯ ಭಾಷ್ಯಗಳನ್ನ ಖಂಡನ ಮಾಡ್ತಾ ಇದ್ದೀರಿ? ನೀವಂತರೂ ಭಾಷ್ಯ ಬರೆದಿಲ್ಲ, ಬರೀದೇ ಇನ್ನೊಬ್ಬರನ್ನ ಖಂಡನ ಮಾಡೋ ಅಧಿಕಾರ ನಿಮಗೇನು? ಬರೇ ಸೂತ್ರಾರ್ಥ ಹೇಳಿಬಿಟ್ರೆ ಆಗೋಯ್ತಾ ಅಂತ ಪ್ರಶ್ನೆ ಕೇಳಿದಾಗ ಆಚಾರ್ಯರು ಒಂದು ಮಾತು ಹೇಳಿದ್ರಂತೆ. ಆ ಕ್ಷಣದಲ್ಲಿ ವಾಕ್ಯಾರ್ಥ ಪ್ರಾರಂಭ ಆಗೋಯ್ತು. ಕೆಲವು ಸೂತ್ರಗಳನ್ನು ಹೇಳಿ, ಈ ಸೂತ್ರಗಳಿಗೆ ಇಂಥ ಭಾಷ್ಯಕಾರರು ಹೀಗೆ ವಿವರಣೆ ಕೊಟ್ಟಿದ್ದಾರೆ, ಅಲ್ಲಿ ಇಂಥ ದೋಷ ಇದೆ, ಈ ದೋಷಕ್ಕೆ ನೀನು ಉತ್ತರ ಹೇಳು. ವದೋತ್ತರಂ ಭಾತಿ ಯದೀಹ ಕುರ್ಮಗೆ ಭಾಷ್ಯಂ ಕೃತಿರ್ನಾಸ್ಯ ಹಿರಂಡ ಬಾರಿತ ಜಗದ್ಗುರುಣಾಮಿತಿ ತಾಂ ಗುರೋರ್ಗಿರಂ ಜನಸ್ಸಬಸ್ತೋಭಿನಂದ ಸಸ್ಮಿತಾಂ. ವದ ಉತ್ತರಂ ಭಾತಿ, ನಿಮಗೆ ಉತ್ತರ ತೋರಿದ್ರೆ ಹೇಳ್ಬಿಡ್ರಿ, ನಾನು ಕೇಳೋ ದೋಷಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ರಿ. ಇಹ ಕುರ್ಮಹೆ, ನಾವು ಭಾಷ್ಯವನ್ನು ಬರೀತೇವೆ. ಕೃತಿ ನಾಸ್ಯ ದಂಡವಾರಿತ, ನಮಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಅಂದ್ರು. ನೀವು ಭಾಷ್ಯ ಬರೆದ್ರೆ ಮಾತ್ರ ಹೇಳಬೇಕು, ಇಲ್ಲದೆ ಇದ್ರೆ ಇಲ್ಲ. ಅಥವಾ ನೀವು ಭಾಷ್ಯ ಬರೆದ್ರೆ ನಿಮಗೆ ದಂಡ ಹಾಕ್ತೀವಿ ಅಂತ ಯಾರು ಹೇಳೋರಿಲ್ಲ ನಮಗೆ. ಭಾಷ್ಯಂ
ಕೃತಿ ಭಾಷ್ಯವನ್ನ ಮಾಡಬೇಕೆ ಅಂತೇಳಿದೆ. ದಂಡವಾರಿತಾನ, ಯಾವ ರಾಜನು ದಂಡ ಹಿಡ್ಕೊಂಡು ನಿಂತಿಲ್ಲ, ನೀವು ಭಾಷ್ಯ ಮಾಡೋ ಹಾಗಿಲ್ಲ ಆನಂದ ತೀರ್ಥರೇ, ಬೇರೆ ಆಚಾರ ಮಾಡಿಬಿಟ್ಟಿದ್ದಾರೆ, ನೀವು ಮಾಡೋ ಹಾಗಿಲ್ಲ ಅಂತ ಯಾರು ಅಂದಿಲ್ಲ ನಮಗೆ. ನಾವು ಅವಶ್ಯವಾಗಿ ಭಾಷ್ಯ ರಚನೆ ಮಾಡ್ತಾ ಇದ್ದೀವಿ, ಸಂದೇಹ ಇಲ್ಲ. ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳ್ರಿ ಮೊದಲು. ನಾವು ಕೇಳೋ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂತಾದರೆ ಆಗ ನಾವು ಭಾಷ್ಯ ಬರದಂತೆಯೇ ಮುಗದೆ ಹೋಯ್ತು. ಮತ್ತೇನು ಹೊಸ ಭಾಷ್ಯ ಬರಿಬೇಕಾದ ಆಗೋಯ್ತು ಅಂದ್ರು. ವದೋತ್ತರಂ ಭಾತಿ ಯದೀಹ ಕುರ್ಮಗೆ ಭಾಷ್ಯಂ ಕೃತಿರ್ನಾಸ್ಯ ಹಿ ದಂಡವಾರಿತ ಜಗದ್ಗುರುಣಾಮಿತಿ ತಾಂ ಗುರುರ್ಗಿರಂ ಜನಃ ಸಮಸ್ತೋಭಿನಂದ ಸಸ್ಮಿತಾಂ. ಅಸ್ಯ ಕೃತಿ, ಭಾಷ್ಯದ ನಿರ್ಮಾಣವು ದಂಡವಾರಿತ ನಹಿ. ಯಾರೊಬ್ಬ ದಂಡ ಹಿಡಿದು ರಾಜ ಬಂದು ನೀವೆಲ್ಲ ಭಾಷ್ಯ ಬರಿಬಾರದು, ನಿಮ್ಮಂಥವರು ಬರೆದ್ರೆ ನಿಮಗೆ ಮುಟ್ಟುಗೋಲು ಆಸ್ತಿ ಮುಟ್ಟುಗೋಲು ಹಾಕ್ತೀವಿ, ದೇಶದಿಂದ ಹೊರಗೆ ಹಾಕ್ತೀವಿ ಅಂತ ಯಾರೇನು ನಮಗಂದಿಲ್ಲ. ಅಂದಮೇಲೆ ನಾವು ಭಾಷ್ಯವನ್ನ ಬರದೇ ಬರಿತೀವಿ, ನೀವು ಹೇಳ್ರಿ ಅಂತ ಹೇಳಿದಾಗ ಜನ ಅಭಿನಂದ, ಅಲ್ಲಿ ಕುಳಿತಿರುವ ಜನರೆಲ್ಲ ಭಾರೀ ಜೋರಾಗಿ ಚಪ್ಪಾಳೆ ತಟ್ಟಿ ಆನಂದ ಪಟ್ಟರಂತೆ. ಜನ ಎಲ್ಲ ಅಷ್ಟು ಖುಷಿ ಆಯ್ತು ಅವರಿಗೆ. ಅಭಿನಂದ ಸಸ್ಮಿತ, ಎಲ್ಲರೂ ಮುಗುಳ್ನಗೆ ನಕ್ಕು ಕೈ ಚಪ್ಪಾಳೆ ತಟ್ಟಿ ನಗತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸಿದ್ರಂತೆ. ಯಾಕೆ? ಹೌದು, ಈ ವ್ಯಕ್ತಿಯನ್ನ ನೋಡಿದರೆ, ಆನಂದ ತೀರ್ಥರನ್ನು ನೋಡಿದರೆ ಭಾಷ್ಯ ಬರೆಯುವಷ್ಟು ಸಮರ್ಥರಿದ್ದಾರೆ, ಭಾಷ್ಯಕಾರರಾಗುವಷ್ಟು ಸಮರ್ಥರಿದ್ದಾರೆ. ಆದ್ದರಿಂದ ಅವರು ಹೇಳಿದ ಮಾತಿನಲ್ಲಿ ಏನು ಉತ್ಪ್ರೇಕ್ಷೆ ಇಲ್ವೇ ಇಲ್ಲ. ನೀವು ಹೇಳಿದ್ದು ತಪ್ಪು, ಈ ಭಾಷ್ಯ ಬರೆದಿದ್ರೆ ಮಾತ್ರ ಮಾತಾಡಬೇಕು, ಇಲ್ಲದೆ ಇದ್ರೆ ಮಾತಾಡಬಾರದು ಅಂತ ನೀವೇನಂದೀರಿ, ಇದು ಸರಿಯಲ್ಲ. ಅವರು ಹೇಳಿದ್ ಸರಿ. ಅವರು ಹೇಳಿದ್ರಂತೆ, ಯಾಕೆ ಈ ವ್ಯಕ್ತಿ ಭಾಷ್ಯ ಬರಲಿಕ್ಕೆ ಸಮರ್ಥರು ಅಂತ ಹೇಳಿದ್ರೆ, ಪ್ರಾಜ್ಞೈರ್ಮಹಾಪೂರುಷ ಸರ್ವಲಕ್ಷಣೈ ಸಂಪನ್ನ ದೇಹೋ ಯಮಿತೀರಿತೆ ಪ್ರಭು ಪರೇ ಪರಸ್ಯಾಪ್ಯತಿಪೀನ ತಾದೃಶಃ ಸ್ಪಿಂಗ್ಮಾತ್ರ ಸಂಶಂಸನಮತ್ರ ಚಕ್ರಿರೇ. ಅಲ್ಲಿರುವ ಜನ ಎಲ್ಲ ಒಂದು ಮಂಡಳಿ ಎದ್ದು ನಿಂತು ಹೇಳ್ತಂತೆ, ನಾವು ಯಾಕೆ ಆನಂದ ತೀರ್ಥರ ಮೇಲೆ ವಿಶ್ವಾಸವನ್ನ ಮಾಡ್ತೀವಿ ಅಂತ ಕೇಳಿದ್ರೆ, ಸಾಮುದ್ರಿಕ ಶಾಸ್ತ್ರ ಅಂತೊಂದಿದೆಯಂತೆ. ಸಾಮುದ್ರಿಕ ಶಾಸ್ತ್ರ ಅಂದ್ರೆ ದೇಹ ಲಕ್ಷಣ, ದೇಹ ಹೇಗಿರಬೇಕು ಅಂತ ಹೇಳೋದು ಒಂದು ಶಾಸ್ತ್ರ. ಕಣ್ಣು ಹೇಗಿರಬೇಕು, ಕಿವಿ ಹೇಗಿರಬೇಕು, ಮೂಗು ಹೇಗಿರಬೇಕು ಅಂತ ಹೇಳೋದೇ ಒಂದು ದೊಡ್ಡ ಗ್ರಂಥ ಇದೆ ಅಂತ, ಅದನ್ನು ಶಾಸ್ತ್ರ. ಕೂದಲುಗಳು ಹೇಗಿರಬೇಕು ಅಂತ ಬರೆದಿದ್ದಾರೆ. ಇನ್ನೇನು ಹೇಳ್ಬೇಕು ಹೇಳೋಣಂತ. ಸೊಟ್ಟ, ಸೀದಾ, ಎದ್ದ, ಅಡ್ಡ, ಮೃದು, ಬಿರುಸು, ಬಣ್ಣ, ಕೆಂಪ, ಕರಿ ಎಲ್ಲ ಬರ್ದಾರ. ಅಂದ್ರೆ ಇಂತಿಂತ ಶಾಸ್ತ್ರ, ಇಂತಿಂತ ಅವಯವಗಳಿದ್ರೆ ಅವ್ರು ಹಿಂಗೆ ಲಕ್ಷಣ ಉಳ್ಳವನಾಗ್ತಾನೆ ಅಂತ ಹೇಳಿ ಅಲ್ಲಿ ಕುಳಿತವರು ಪ್ರಾಜ್ಞೈಹಿ ಮಹಾಪುರುಷ ಸರ್ವಲಕ್ಷಣೈಹಿ ಸಂಪನ್ನ ದೇಹ ಅಯಂ ಅಯಂ ಮಧ್ವಾಚಾರ್ಯ. ಇಲ್ಲಿರುವಂತಹ ಆಚಾರ್ಯ ಇದ್ದಾರಲ್ಲ, ಇವರು ಪೂರ್ಣ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದ ಲಕ್ಷಣಗಳು ಉಳ್ಳವರಾಗಿದ್ದಾರೆ. ಇವರು ದೇಹದಲ್ಲಿ ಏನ್ ನ್ಯೂನತೆ ಇಲ್ಲ, ಪರಮಾದ್ಭುತವಾದ ಲಕ್ಷಣ ಇದೆ. ಸಂಪನ್ನ ದೇಹ ಅಯಮಿತೀರಿತೆ ಪ್ರಭು, ಅದ್ಭುತವಾದ ದೇಹ ಇದೆ. ನಮ್ಗೆ ವಿಶ್ವಾಸ ಅದ. ಆನಂದ ತೀರ್ಥರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೀತಾರೆ ಅಂತ ನಮಗೆ ವಿಶ್ವಾಸ ಉಂಟು ಅಂತ ಹೇಳಿ ಅಲ್ಲಿ ನೆರೆದಿರುವ ಜನರು ಆಚಾರ್ಯರ ದೇಹದ ಲಕ್ಷಣಗಳನ್ನು ವರ್ಣನೆ ಮಾಡ್ತಾ ಇದ್ರೆ ಅವರಂದ್ರು, ಏನು ಆಶ್ಚರ್ಯ, ಮತ್ತೆ ಅವರ ಬಗ್ಗೆ ಹೇಳ್ತಿರುವಾಗ ನಮ್ಮ ಗುರುಗಳ ಬಗ್ಗೆ ಹೇಳ್ಕೊಳ್ದೇ ಇದ್ರೆ ಹಾಗೆ. ಅವ್ರು ಹಿಂದಿದ್ರಂತೆ ಕೆಲವರೆಲ್ಲ, ಅವರು ತಮ್ಮ ಗುರುಗಳ ಬಗ್ಗೆ ಹೇಳ್ಕೊಂಡ್ರಂತೆ. ಏನು ಹೇಳ್ಕೊಂಡ್ರು ಅಂತ ಕೇಳಿದ್ರೆ, ಪರೇ ಪರಸ್ಯಾಪ್ಯತಿಪೀನ ತಾದೃಶಾಗ ಸ್ಪಿಂಗ್ ಮಾತ್ರ ಸಂಶಂಸನಮತ್ರ ಚಕ್ರಿರೇ. ಇದನ್ನು ಹೇಳೋದಕ್ಕೂ ಒಂದು ತಮಾಷೆ ಅದರಿ. ಹೆಂಗೆ ಹೇಳ್ಬೇಕು ಇದನ್ನ? ಸ್ಪಿಂಗ್ ಮಾತ್ರ ಅಂತಂದ್ರೆ ಟೊಂಕದ ಕೆಳಭಾಗ, ಅದೇನು ಪೃಷ್ಠಭಾಗ ಅಂತ ಕರೀತಾರೆ, ಅದನ್ನ ಸ್ಪಿಂಗ್ ಅಂತ ಕರೀತಾರೆ ಸಂಸ್ಕೃತವಾಗಿ. ಸ್ಪಿಂಗ್ ಮಾತ್ರ ಸಂಶಂಸನ ಮತ್ರ ಚಕ್ರಿರೇ. ನಿಮ್ಮ ಆಚಾರ ದೇಹದಲ್ಲಿ ಲಕ್ಷಣಗಳಷ್ಟಿರಬಹುದು, ನಮ್ಮ ಆಚಾರ ದೇಹ ಏನು ಕಡಿಮೆ ಇಲ್ಲ, ಅವ್ರದ್ದು ಪೃಷ್ಠ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರಂತೆ. ಪಾಪ ಯಾರಾದ್ರೂ ಹಂಗೆ ವರ್ಣನೆ ಮಾಡ್ತಾರ? ನಮ್ಮ ಆಚಾರ ಪುಟ್ಟ ಚಂದದಂತ ಹೇಳ್ತಾರೆ ಏನ್ರಿ ಯಾರಾದರೂ? ಹೇಳೋ ಲಕ್ಷಣವಾಗಿದೆಲ್ಲಾದರೂ? ನಿಮ್ಮ ಆಚಾರ ಇಡೀ ದೇಹ ಚಂದಿದ್ರೆ ನಮ್ಮ ಆಚಾರ ಪುಟ್ಟ ಚಂದದಂತ ಹೇಳ್ಬಾರ್ದು ಹಾಗೆಲ್ಲ. ಹೌದು, ಲಕ್ಷಣ ಅಲ್ಲ ಅಂತ ತಿಳಿಬೇಡ್ರಿ, ಅದು ಲಕ್ಷಣ ಹೌದು. ಕಟಿ ಪಶ್ಚಾತ್ ಭಾಗ ಅಂತ ಕರೀತಿರ್ತ. ಅಗ್ದಿ ಶಾಸ್ತ್ರೀಯ ಭಾಷೆಯಲ್ಲಿ ಮಾತಾಡಿದ್ರೆ ಕಟಿ ಪಶ್ಚಾತ್ ಭಾಗ ಅನ್ಬೇಕ್ರಿ. ಇದಕ್ಕೆ ಟೊಂಕದ ಮುಂದಿನ ಭಾಗ ಅಂತ ಹಿಂಗೆ ಅರ್ಥ. ಅದಕ್ಕೆ ಹಂಗೆಲ್ಲ ಹೇಳಿ ಬರುವುದಿಲ್ಲ. ಪೃಷ್ಠಭಾಗ ಅಂತ ತಿಳ್ಕೊಳ್ರಿ.
ಅದನ್ನು ವರ್ಣನ ಮಾಡಿದ್ರಂತೆ ನಮ್ಮ ಗುರುಗಳದು. ಕೂತ್ರೆ ಇಷ್ಟಗಲ, ನಿಂತೆ ಇಷ್ಟಗಲ, ಎದ್ರೆ ಇಷ್ಟಗಲ, ಬಾ ಚಂಚಂದ ಕಾಣಿಸ್ತು ನಡೆದ್ರೆ ಹಂಗೆಲ್ಲ ಹೇಳಬಾರ್ದು, ಅಬದ್ಧ. ಪರೇ ಪರಸ್ಯ ಪ್ರತಿಪೀನತಾ ದೃಶಃ. ಯಾಕೆ ಹೇಳಬೇಕಾಯಿತು ಅಂದ್ರೆ ಆಚಾರ್ಯ ದೇಹದಲ್ಲಿ ಕಣ್ಣು, ಕಿವಿ, ಬಾಯಿ, ಮೂಗು ಎಲ್ಲ ಒಂದೊಂದು ಅಂಗಗಳು ಬಹಳ ಚೆನ್ನಾಗಿದೆ ಅಂತ ಹೇಳಿದ ಕೂಡಲೇ ಸಂಕಟ ಆಯ್ತು ಇವ್ರಿಗೆ. ಹಾಗಾದ್ರೆ ಏನು ಹೇಳಬೇಕು? ಕೆಲವರು ಹೇಳ್ತಿರ್ತಾರೆ, ನಮ್ಮ ಆಚಾರ ತಲಿ ಕುಂಬಳಕಾಯಿ ಇದ್ದ, ಗುಂಡು ಗುಂಡು ಗುಂಡು, ಒಳಗೂ ಕುಂಬಳ ಹೊರಗೂ ಕುಂಬಳ, ಸಂಡಿಗೆ ಇಡ್ಲಿಕ್ಕಷ್ಟ ಉಪಯೋಗ. ನಮ್ಮ ಆಚಾರ ತಲಿ ಕುಂಬಳಕಾಯಿ ಇದ್ದಂಗದ. ಯಾಕೆ? ಸಂಡಿಗೆ ಇಡ್ಲಿಕ್ಕೆ ಉಪಯೋಗ ಅಷ್ಟೆ. ಏನ್ ಕೇಳ ಹಿಂಗ್ ಹೊಗಳಿದ್ರೆ ತಲಿ ಕುಂಬಳಕಾಯಿ ಇದ್ದಂಗದ, ಕೈ ಹಿರಿಕಾಯಿ ಇದ್ದಂಗವ, ಬೆಂಡಿಕಾಯಿ ಇದ್ದಂಗವ, ಹಿಂಗದ ಯಾರ ಹಂಗಾರೆ ವರ್ಣ ಮಾಡಬಾರ್ದು. ಇಲ್ಲ ಸ್ಪಿಂಗ್ ಮಾತ್ರ ಸಂಶಂಸನ ಮಾತ್ರ ಚಕ್ರರೇ. ಆ ದುರುಳನ ಶಿಷ್ಯರೆಲ್ಲ ಸೇರ್ಕೊಂಡಿದ್ರಲ್ಲ, ಅವ್ರು ಹೇಳಿದ್ರಂತೆ ಇಷ್ಟಗ್ಗಲ ಇಷ್ಟಡ್ಡಾಗಲ ಇದೆ ಅಂತ. ನಕ್ಕಬಿಟ್ರೆ ಆಚಾರ, ಏನು ಅಬದ್ಧ ಇದೆಲ್ಲ. ಅದು ಸೌಂದರ್ಯದ ಲಕ್ಷಣ. ಯಾರಿಗೆ ಅಂದರೆ ಕೆಲವರಿಗೆ ಮಾತ್ರ. ಸ್ತ್ರೀಯರಲ್ಲಿ ಅದು ಸೌಂದರ್ಯ, ಪುರುಷರಲ್ಲಿ ಸೌಂದರ್ಯ ಅಲ್ಲ. ಅದು ಯಾರಿಗೆ ಸೌಂದರ್ಯ ಯಾರಿಗೆ ಸೌಂದರ್ಯ ಅಲ್ಲ ಅಂತ ಗೊತ್ತಿರದೇ ಇರೋಷ್ಟು ಹೆಡ್ರೆಲ್ಲ ಸೇರ್ಕೊಂಡು ವ್ಯಾಖ್ಯಾನ ಮಾಡ್ಲಿಕ್ಕೆ ಕೂತ್ಬಿಟ್ಟಿದ್ದಾರೆ. ಅದಕ್ಕಾಗಿ ಹೇಳಿದರು ಸ್ಪಿಂಗ್ ಮಾತ್ರ ಸಂಶಂಸನ ಮಾತ್ರ ಚಕ್ರರೇ. ಆಗ ಆಚಾರ್ಯ ಹೇಳಿದ್ರಂತೆ, ಸ್ಪಿಗ್ದೂಷಣಾನಿ ಪ್ರತಿಪಾದಯತ್ಯಲಂ ಸಂಪೂರ್ಣ ಸಂಖ್ಯೇಸ್ಯತು ಲಕ್ಷ್ಮಶಾಸ್ತ್ರತಃ ತದ್ದಂಡ ಸಂಖಂಡನ ಸಂಶ್ರವಂ ವಿಧಾತ್ ತದಕ್ಷಮೋಸೌ ಪ್ರಕೃತಿರ್ಹಿ ಸಾ ಸತಾಂ. ಸ್ಪಿಗ್ದೂಷಣಾನಿ ಲಕ್ಷ್ಮಶಾಸ್ತ್ರತಃ, ಲಕ್ಷಣಶಾಸ್ತ್ರದಲ್ಲಿ ಅದು ದೂಷಣ, ಅದು ವಾಸ್ತವಿಕವಾಗಿ ಅದನ್ನು ಹೇಳಬಾರದು ಅಂತ ಹೇಳಿ ದೋಷಗಳನ್ನು ಹೇಳಿದಾಗ ಸಂಪೂರ್ಣ ಸಂಖ್ಯೆ. ಶ್ರೀಮದಾಚಾರ್ಯರಿಗೆ ಮತ್ತೊಂದು ಹೆಸರು ಸಂಪೂರ್ಣ ಸಂಖ್ಯೆ ಅಂತ. ಸಂಪೂರ್ಣ ಸಂಖ್ಯೆ ಶ್ರೀಮದಾಚಾರ್ಯರು ಲಕ್ಷ್ಮಶಾಸ್ತ್ರತಃ, ಲಕ್ಷಣಶಾಸ್ತ್ರದಲ್ಲಿ ಹೇಳಿದಂತೆ, ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದಂತೆ ಅಸ್ಯ ಸ್ಪಿಗ್ದೂಷಣಾನಿ, ಇದು ದೋಷ. ಆ ಕಟಿಪಶ್ಚಾತ್ ಭಾಗ ಚೆನ್ನಾಗಿರೋ ದೋಷ, ಅದು ಗಂಡಸರಿಗೆ ಇರಬಾರದು ಅಂತ ಹೇಳಿದಾಗ ಸಿಟ್ಟು ಬಂತವನಿ. ಎಲ್ಲಿ ಪ್ರಾರಂಭ ಆಗಿತ್ತು? ವಾಕ್ಯಾರ್ಥದಲ್ಲಿ ಪ್ರಾರಂಭ ಆಗಿತ್ತು. ಬ್ರಹ್ಮಸೂತ್ರಗಳಿಗೆ ಅರ್ಥ ಹೇಳ್ತಿದ್ದೀರಿ, ನೀವು ಭಾಷ್ಯವನ್ನು ಬರೀದೆ ಅರ್ಥ ಹೇಳಬಾರ್ದು ಅಂತ ಹೇಳಿದಾಗ, ನಾವೇನಪ್ಪ ಭಾಷ್ಯ ಬರದೇ ಬರಿತೀವಿ, ನೀವು ಅರ್ಥ ಹೇಳ್ರಿ ನಾವು ಕೇಳಿದ್ದಕ್ಕೆ ಅಂತ ಆಚಾರ್ಯ ಕೇಳಿದ್ರೆ, ಕುಳಿತ ಜನ ಆಚಾರ್ಯಲ್ಲಿ ಸಲ್ಲಕ್ಷಣಗಳಿವೆ ಆದ್ದರಿಂದ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ತಮ್ಮ ಶಿಷ್ಯರು ಅವ್ರ ಶಿಷ್ಯರು ನಮ್ಮ ಆಚಾರು ಚಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಹೊಗಳ್ಕೊಂಡ್ರೆ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂದರೆ ಅಲ್ಲಿಗೆ ಬಂದು ನಿಂತ್ಕೊಳ್ತು. ಹಿಂಗಂದಾಗ ಸಿಟ್ಟು ಬಂತು. ಏನಂದ? ತದ್ದಂಡ ಸಂಖಂಡನ ಸಂಶ್ರವಂ ವ್ಯಧಾತ್. ಆನಂದ ತೀರ್ಥರೇ, ನಿಮ್ಮ ದಂಡಕಾಷ್ಟವನ್ನು ನಾನು ಮುರಿತೇನೆ ಅಂತ ಹೇಳ್ಬಿಟ್ಟ. ಸಿಟ್ಟು ಬಂದು, ಇವು ಸಿಟ್ಟಿನಾಗ ಏನೇನ್ರ ಮಾತಾಡ್ತಿರ್ತಾವೆ ಹುಚ್ಚುಚ್ಚನಂಗೆ. ಅವು ಏನು ಮಾತಾಡ್ತಂತ ಅವಾಗ ಗೊತ್ತಿರಂಗಿಲ್ಲ. ನಿಮ್ಮ ದಂಡಕಾಷ್ಟ ಮುರಿತೇನೆ, ಯಾಕಂದ್ರೆ ಏನು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಅಪಮಾನ ಆಗೋಯ್ತು. ಒಂದೇ ಇದ್ದು ಶಾಸ್ತ್ರೀಯವಾದ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಹೇಳಬೇಕಾಗಿತ್ತು, ಉತ್ತರ ಹೇಳಲಿಲ್ಲ. ದೇಹ ಲಕ್ಷಣ ಸರಿ ಇಲ್ಲ ಅಂತಂದಾಗ ಆದರೂ ಕಪ್ಪಾಗಿರ್ಬೇಕಾಯ್ತು, ಬಾಯಿ ಮುಚ್ಚಿಕೊಂಡು, ಅದು ಇಲ್ಲ. ಮಾನ ಹೋಯಿತು, ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಹಾಗೆ ಇತ್ತು, ಒಳಗಿನ ಹೊಟ್ಟೆ ಕಿಚ್ಚು. ಒಂದು ಮಾತಂದ, ತದ್ದಂಡ ಸಂಖಂಡನ ಸಂಶ್ರವಂ ವ್ಯಧಾತ್, ನಿಮ್ಮ ದಂಡ ಮುರಿದ್ಬಿಡ್ತೀನಿ ಅಂತ ಹೇಳಿ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಅಲ್ಲ ನಿಜವಾಗಿ ಮುರಿತಿದ್ರ ಅವ್ರ ದಂಡವನ್ನ. ತದಕ್ಷಮೋಸೋ ಪ್ರಕೃತಿರ್ಹಿ ಸಾಸತಾಂ. ದುಷ್ಟರ ಸ್ವಭಾವ ಏನು ಅಂದರೆ ಕೈಲಿ ಆಗದೆ ಇದ್ದದ್ದನ್ನೇ ಆಡೋದೇ ದುಷ್ಟರ ಸ್ವಭಾವ ಅಂತ. ಯಾವ್ದು ತಮ್ಮ ಕೈಲಿ ಆಗ್ತಿರಂಗಿಲ್ಲಲ್ಲ ಅದನ್ನೇ ಬಾಯಲ್ಲಿ ಆಡ್ತಿರ್ತಾರಂತ. ತದ್ ಅಕ್ಷಮಃ ಅಸೌ ಪ್ರಕೃತಿ ಸಾ ಅಸತಾಂ. ಅಸತಾಂ ಪ್ರಕೃತಿ. ದುರ್ಜನರ ಸ್ವಭಾವ ಏನು ಅಂತಂದ್ರೆ ಯಾವ್ದು ತಮ್ಮ ಕೈಲಿ ಆಗೋದಿಲ್ಲ ಅದನ್ನೇ ಅನ್ನೋದಂತೆ ಬಾಯಲ್ಲಿ. ನೋಡಿ ಕೈ ಮುರಿಬಿಡ್ತೀನಿ, ಕಾಲು ಮುರಿಬಿಡ್ತೀನಿ ಇಂದು ಅಂತಂತಿರ್ತಾರಂತೆ. ಏನು ಮುರಿತೀಯೋ ಕೈಯೋ ಕಾಲೋ, ಯಾವುದು ಮುರಿಲಿಕ್ಕೆ ಆಗೋದಿಲ್ಲ. ಹಾಗೆ ಹೇಳಿದ್ರಂತೆ. ಅಲ್ಲಿಗೆ ಅವತ್ತು ಸಭಾ ಬರ್ಖಾಸ್ತಾಯಿತು, ಕಾರ್ಯಕ್ರಮ ಮುಕ್ತಾಯ ಆಯಿತು, ಹೊರಟು ಹೋಗ್ಬಿಟ್ರು. ಆಚಾರ್ಯರು ಉಪನ್ಯಾಸವನ್ನು ಮುಕ್ತಾಯ ಮಾಡಿ ಅಲ್ಲಿಂದ ತೀರ್ಥಯಾತ್ರೆ ಮುಂದುವರಿಸಿದ್ರಂತೆ. ಕೊನೆಯ ಶ್ಲೋಕ ಹೇಳಿ ಮುಕ್ತಾಯ ಮಾಡ್ತೇನೆ. 42. ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕ ತೀರ್ಥೇ ಸುಕತೀರ್ಥ ಆಪ್ಲುತಃ ಸಮುದ್ರ ಸೇತೌ ಚ ನಿಮಜ್ಜ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರ ಸಹ. ತಿರುವನಂತಪುರದಿಂದ ಕನ್ಯಾಕುಮಾರಿಗೆ ಹೋದ್ರು ಆಚಾರ್ಯರು. ಕನ್ಯಾಕುಮಾರಿ ಕ್ಷೇತ್ರ ಬಹಳ ಚೆನ್ನಾಗಿದೆ. ನಾಳೆ ಹೇಳ್ತೀನಿ ಕನ್ಯಾಕುಮಾರಿಯ ಬಗ್ಗೆ, ನಾಳೆ ಮಾತಾಡ್ತೀನಿ. ಅಲ್ಲಿ ತುಂಬ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ ರಾಜರು. ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಕನ್ಯಾಕುಮಾರಿ ಕನ್ಯಾತ್ವಂ ಯುಕ್ತಿ ಮಲ್ಲಿಕೆಯಲ್ಲಿ ಹೇಳುವಾಗ
ಯಥಾ ಭರ್ತುರಭಾವತಃ ಕನ್ಯಾಕುಮಾರಿ ಕನ್ಯಾತ್ವಂ ಯಥಾ ಭರ್ತುರಭಾವತಃ ಲೇಭೆ ತಥಾ. ವೇದಾಪೌರುಷೇಯತ್ವವನ್ನು ಹೇಳಲಿಕ್ಕೆ ಕನ್ಯಾಕುಮಾರಿ ದೃಷ್ಟಾಂತ ತಗೊಂಡಾರೆ ವಾದರಾಜ ಸ್ವಾಮಿಗಳು. ವೇದ ಅಪೌರುಷೇಯ ಯಾಕೆ ಯಾರೂ ಬರೋದಿಲ್ಲ, ಹೆಂಗ ಕನ್ಯಾಕುಮಾರಿ ಯಾಕೆ ಗಂಡಿಲ್ಲ ಅವಂಗ ಮುಗ್ದೋದ್ ಕೆಲಸ ಅಷ್ಟೆ. ಕನ್ಯಾಕುಮಾರಿ ಅಂತ ಹೆಸರು ಯಾಕೆ ಬಂತು? ಲಗ್ನ ಆಗಿಲ್ಲ ಅವಳು, ಲಗ್ನ ಆಗಿಲ್ಲ ಅಂತ ತಿಳ್ಕೊಂಡೆ ಕನ್ಯಾಕುಮಾರಿ ಅಂತ ಕರ್ಸ್ಕೊಳಿಕತ್ತ. ಲಗ್ನ ಆಗಿರೋ ಕನ್ಯಾಕುಮಾರಿ ಕರ್ಸ್ಕೊತಿದ್ಲೇನು? ಲಗ್ನ ಆದ್ಮೇಲೂ ಕನ್ಯಾಕುಮಾರಿ ಅಂತಿದ್ದಾರೆ, ಆಶ್ಚರ್ಯಪ ಇಲ್ಲ. ಅದಕ್ಕೆ ಭರ್ತುರಭಾವತಃ ಗಂಡ ಇನ್ನೂ ಲಗ್ನ ಆಗಿಲ್ಲ, ಅವಳಿಗೆ ಗಂಡ ಇಲ್ಲ ಎಂಬುದಕ್ಕೆ ಅವಳು ಕನ್ಯಾಕುಮಾರಿ ಹೇಗೋ ಹಾಗೆ ವೇದಕ್ಕೊಬ್ಬ ಗಂಡ ಇಲ್ಲ ಅಂದರೆ ಬರೆದವನಿಲ್ಲ, ಅದರಿಂದ ಅದು ಅಪೌರುಷೇಯ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅದೆಲ್ಲ ವಿಷಯ. ಅಂತೂ ಕನ್ಯಾಕುಮಾರಿಗೆ ಬಂದಿದ್ದಾರೆ ಆಚಾರ್ಯರು. ಅಲ್ಲಿ ಒಂದು ವಿಶೇಷವಾದ ಒಂದು ಸ್ನಾನಘಟ್ಟ ಅಂತೆ. ಅಲ್ಲಿ ಆ ದುರ್ಗೆ ಅಂದರೆ ಕನ್ಯಾಕುಮಾರಿ ಸನ್ನಿಹಿತಳಾಗಿರ್ತಾಳಂತೆ. ಅಂಥ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದ ಆಚಾರ್ಯರು ದರ್ಶನ ಮುಗಿಸ್ಕೊಂಡು ಶ್ರೀರಾಮನಾಥಾಯ ನಮಶ್ಚಕಾರ ಸಹ ರಾಮೇಶ್ವರಕ್ಕೆ ಬಂದರು ಅಂತ ಹೇಳ್ತಾರೆ. ಎಷ್ಟು ಬೇಗ ನೋಡ್ರಿ, ಇಲ್ಲಿನ್ನೂ ಪಯಸ್ವಿನಿ ಇದ್ರು, ಪಯಸ್ವಿನಿಯಿಂದ ಸರಸರ ಅಂತ ಬಂದು ತಿರುವನಂತಪುರ, ಅಲ್ಲಿ ಪ್ರವಚನಾದಿಗಳನ್ನು ಮುಗಿಸ್ಕೊಂಡು ಸೀದಾ ಕನ್ಯಾಕುಮಾರಿ, ಕನ್ಯಾಕುಮಾರಿಯಿಂದ ತಿರುವನಂತಪುರ, ಇದು ರಾಮೇಶ್ವರ. ಇವ್ರ ವೇಗ ನೋಡಿದ್ರೆ ಭಾರಿ ವೇಗ ರೀಪ, ವಾಯು ವೇಗ, ಸದಾಗತಿ. ಹೆಸರೇ ವಾಯುದೇವರು ಸದಾಗತಿ, ಸದಾ ಸಂಚಾರ ಮಾಡ್ತಿರ್ಬೇಕು. ಹಾಗೆ ಕನ್ಯಾಕುಮಾರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆಚಾರ್ಯರ ಜೊತೆಗೆ ಯಾತ್ರೆಗೆ ಹೊರಟು ಕಾಸರಗೋಡಿನಲ್ಲಿ ಬಾಳೆಹಣ್ಣು ತಿಂದು ತಮ್ಮ ಸ್ವರೂಪವನ್ನು ಅಭಿವ್ಯಕ್ತ ಮಾಡಿ ಅಲ್ಲಿಂದ ಪಯಸ್ವಿನಿ ನದಿಗೆ ಬಂದು ಸ್ನಾನ ಮಾಡಿಕೊಂಡು ಅಲ್ಲಿ ದುರ್ಗೆಯ ಸ್ಮರಣೆಯನ್ನು ಮಾಡಿ ಅಲ್ಲಿಂದ ಮುಂದೆ ಬಂದು ತಿರುವನಂತಪುರದಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಮಾಡಿ ಅಲ್ಲಿ ಆ ಕುದುಪುಸ್ತೂರಿನ ವ್ಯಕ್ತಿಗೆ ಅವನ ದುರ್ಲಕ್ಷಣಗಳನ್ನು ತಿಳಿಸಿಕೊಟ್ಟು ಅಲ್ಲಿಂದ ಕನ್ಯಾಕುಮಾರಿಗೆ ಬಂದಿದ್ದಾರೆ. ಮುಂದೆ ರಾಮೇಶ್ವರಕ್ಕೆ ಬರ್ತಾ ಇದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎಲ್ಲಾಮತಃ ಅಕ್ಷರೋ ಯೋಜನಃ